ನಿರಂತರವೂ ನಿನ್ನ ಕೃಪೆಯಿಂದ ದೇವರೇ ಬಿಡುಗಡೆ ಕೊಟ್ಟು ಕಾದು ನಡೆಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರ ದೇವರೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬಲಪಡಿಸುವ ಆತನೇ ನಿನಗೆ ಸ್ತೋತ್ರ. ಬಿಡುಗಡೆ ಕೊಡುವ ಆತನೇ ನಿನಗೆ ಸ್ತೋತ್ರ. ಬಿಡುಗಡೆ ನಾಯಕನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ, ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದುಕೊಂಡು ನಡೆಸಲು ಬನ್ನಿರಿ ದೇವರೇ. ಎಲ್ಲ ವೇಳೆಯಲ್ಲಿ ಬಿಡುಗಡೆ ಕೊಡಲು ಶಕ್ತನಾಗಿರುವ ದೇವರು, ಎಲ್ಲ ವೇಳೆಯಲ್ಲಿ ಬಿಡುಗಡೆ ಕೊಟ್ಟು ಬಲಪಡಿಸುವ ಆತನಾಗಿದ್ದಕ್ಕಾಗಿ ಸ್ತೋತ್ರ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ವಿಷಯದಲ್ಲಿ ಕರ್ತಾದ ಕರ್ತನ ಜೊತೆಯಾಗಿದ್ದು ಬಲಪಡಿಸುವ ಬಲವುಳ್ಳ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಪ್ರತಿ ವಿಷಯದಲ್ಲಿ ಬಿಡುಗಡೆ ಕೊಟ್ಟು ನೀನೊಬ್ಬಾತನೆ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮಾ ದೇವರು, ಅವರೇ ಜೀವನ ಕೋಟೆಯು. ಯಾವ ಭಯವೂ ನನಗಿಲ್ಲ. ಸ್ತೋತ್ರ. ಎಲ್ಲ ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಹಾಲೆಲೂಯಾ 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 ಹಾಲೆಲೂಯಾ. ಯೇಸು ರಾಜ ಎದುರಿಸಿರೇಣ. ಹಾಲೆಲೂಯಾ ಹಾಲೆಲೂಯಾ ಗ್ಲೋರಿ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಸ್ತೋತ್ರ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮಾ ದೇವರು, ಅವರೇ ಜೀವನ ಕೋಟೆಯು. ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮಾ ದೇವರು, ಅವರೇ ಜೀವನ ಕೋಟೆಯು. ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ ಹಾಲೆಲೂಯಾ. ಎಲ್ಲರೂ ಸರಿನಾ? ಸ್ತೋತ್ರ. ನನ್ನ ಯೇಸು ರಾಜ. ಮತ್ತೊಂದು ಸಾರಿ ಹಾಲೆಲೂಯಾ ಹಾಲೆಲೂಯಾ. ಆಕಾಶ
ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ಇರುವವರು ನೀವೇ.
ఆశ ఉందయ్యా, నా కోరిక తీర్చయ్యా, నా మనవిను యేసయ్యా, ప్రత్యుత్తరమిమ్మయ్యా. ఒక ఆశ ఉందయ్యా, నా కోరిక తీర్చయ్యా, నా మనవిను యేసయ్యా, ప్రత్యుత్తరమిమ్మయ్యా. యవ్వన కాలమందు నీ
ನಾವೆಲ್ಲರೂ ಕೂಡ ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ಕಣ್ಗಳು ಮುಚ್ಚಿದವರಾಗಿ ಇದ್ದ ಸ್ಥಳಗಳಲ್ಲಿ ದೈವಾದ ದೇವರು ನಾವೆಲ್ಲರೂ ಕೂಡ ಆರಾಧನೆ ಮಾಡೋಣ. ಉನ್ನತನಾದ ದೇವರಿಗೆ ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಇಲ್ಲದನಿಗಿರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಏಸಯ್ಯ ಏಸಯ್ಯ ಆರಾಧನೆ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸರ್ವಾಧಿಕಾರಿಯಾಗಿರುವ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನಾದ ದೇವರಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ರಾಜಾದಿರಾಜನಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತನೇ ಹಲ್ಲೆಲೂಯಾ. ರಿಖನಾ ಶತೋ ರಿಖನನಾ ಆರಾಧನೆ. ಯೇಸುವೇ ಆರಾಧನೆ. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ನಾನೇನು
ಸ್ತೋತ್ರ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ನನ್ನ ಉಸಿರಲ್ಲಿ ಉಸಿರಾದವರೇ, ಓ ನನ್ನ ಉಸಿರಲ್ಲಿ ಉಸಿರಾದವರೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲರೂ ಶರಣೆ. ಎಲ್ಲ ಘನಮಾನ ನೀವಾಗೆ. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ಓ ಎಲ್ಲ ಘನಮಾನ ಮಹಿಮೆ ನೀವಾಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ನೀಯಾನೆ యేసయ్యా. Glory. ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ಮಹಿಮೆಯ ರಸ ನನ್ನೇಸು ರಾಜ, ಮಹಿಮೆಯ ರಸ ನನ್ನೇಸು ರಾಜ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನೀವಾಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನೀವಾಗೆ ಸಲ್ಲಲಿ. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ಮತ್ತೊಂದು ಸಾರಿ. ನಾನೇನು ಇಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ನಾನೇನು ಇಲ್ಲ, ಓ
ಏಸಪ್ಪ. ಅಯ್ಯ ನೀವೇ ನನಗೆ ಸಾಕು ಏಸಪ್ಪ, ಏಸಪ್ಪ. ಆಮೆನ್. ಸ್ತೋತ್ರ ನಿನ್ನ ಕೃಪೆ ನನಗೆ ಅಪ್ಪ. ಸಾಕು ಏಸಪ್ಪ, ನೀವೇ ನನಗೆ ಗ್ಲೋರಿ ಏಸಪ್ಪ. ಸಾಕು ಏಸಪ್ಪ, ನಿನ್ನ ಕೃಪೆ ನನಗೆ ನೀವೇ ನನಗೆ. ಎಲ್ಲರೂ ಸೇರಿ ನೀವೇ ಸಾಕು ಏಸಪ್ಪ, ನಿನ್ನ ಕೃಪೆ ನಮಗೆ ಸಾಕು ದೇವರೇ, ನಿನ್ನ ಪ್ರಸನ್ನತೆ ಸಾಕು ಏಸಯ್ಯ. ಎಲ್ಲ ವಿಷಯದಲ್ಲಿ ಬಿಡುಗಡೆ ಕೊಡುವ ನಿನ್ನ ನಾಮ ಸಾಕು ದೇವರೇ. ನೀವೇ ನನಗೆ ಸಾಕು ಏಸಪ್ಪ, ಸಾಕು ಏಸಪ್ಪ. ಸ್ತೋತ್ರ ನನ್ನೊಂದಿಗೆ ಮಾತನಾಡು ಯೇಸುವೇ, ನೀನೇ ಮಾತನಾಡು
ಎಲ್ಲರೂ ಸೇರೋಣ. ನನ್ನ ಮರಗುವ ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಎಲ್ಲರೂ ಸೇರೋಣ. ನನ್ನ ದೇವರೇ ಅಯ್ಯ ಸ್ತೋತ್ರ. ಮನ ಮರುಗುವ ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಬಲ ನೀಡಿದೆ. ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಬಲ ನೀಡಿದೆ. ನನ್ನ ಒಳ್ಳೆ ಪಾಲು ನೀನೇ ಏಸಯ್ಯ, ನನ್ನ ಒಳ್ಳೆ ಪಾಲು ನೀನೇ ಏಸಯ್ಯ. ಅಯ್ಯ, ನಿನ್ನ ರಾಜನೀತಿಯಾಗಿ ನಾ ದುಡಿಯುವೆ. ನನ್ನ ಮರಗುವ ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲೆಯ ಈ ಲೋಕ ಯಾತ್ರೆಯಳು. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲೆಯ ಈ ಲೋಕ ಯಾತ್ರೆಯಳು. ಹೇಳುವುದಾದರೆ ಏಸಯ್ಯ, ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ಹೇಳಿ ನಾಡುವೆ. ಅಪ್ಪ, ನಿನ್ನ ಮುಂದೆ ಹೇಳಿ ನಾಡುವೆ. ನನ್ನ ಮರಗುವ ಯೇಸುವೇ, ನನ್ನ ದೇವರೇ, ನನ್ನ ದೇವರೇ, ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಮರೆತು ನಾ ಬದುಕಲಾರೆನು. ಅಪ್ಪ, ನಿನ್ನ ಮರೆತು ನಾ ಜೀವಿಸಲಾರೆನು, ಜೀವಿಸಲಾರೆನು. ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಮರೆತು ನಾ ನಿನ್ನ ಮರೆತು ನಾ ಬಾಳಲಾರೆನು. ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ಎಲ್ಲರೇನ ನನ್ನ ದೇವರೇ, ನನ್ನ ಯೇಸುವೇ, ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಮರೆತು ನಾ ಬಾಳಲಾರೆನು. ನಿನ್ನ ಮರೆತು ನಾ ಬಾಳಲಾರೆನು.
ಬಲವುಳ್ಳ ಪವಿತ್ರ ಆತ್ಮನಾಗಿರುವ ದೇವರೇ, ಅಯ್ಯ ನಿನ್ನ ಕೃಪೆಯಿಂದ ದೇವರೇ ಪ್ರತಿ ವಿಷಯದಲ್ಲಿ ಬಿಡುಗಡೆ ಕೊಡಲು ಶಕ್ತನು. ನಿನ್ನ ಕೃಪೆಯಿಂದ ದೇವರೇ ಪ್ರತಿ ವಿಷಯದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಬಲವುಳ್ಳ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ, ಬಲವುಳ್ಳ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಬಿಡುಗಡೆ ಕೊಡುವ ಬಿಡುಗಡೆ ನಾಯಕನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ ಇಲ್ಲದನ್ನು ಇರುವುದಾಗಿ ಕರೆಯುವ ನನ್ನ ನಂಬಿಕಸ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಬನ್ನಿರಿ ಪವಿತ್ರ ಆತ್ಮನೇ, ನೀತಿಯ ರಾಜನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವರೇ. ಅಯ್ಯ ನೀನೇ ಕರ್ತಾಧಿಕರ್ತನೆ, ಪ್ರತಿ ವಿಷಯದಲ್ಲಿದ್ದು ನಮ್ಮನ್ನು ನಡೆಸಲು ಬಂದಿದ್ದಕ್ಕಾಗಿ ಸ್ತೋತ್ರ. ಪ್ರತಿ ವಿಷಯದಲ್ಲಿ ನಮಗೆ ಬಿಡುಗಡೆ ಕೊಟ್ಟು ನಿನ್ನ ಕೃಪೆಯಿಂದ ಕಾದು ಬಲಪಡಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಎಲ್ಲ ವಿಷಯದಲ್ಲಿ ದೇವರೇ ನಿನ್ನ ಆ ಕೃಪೆ, ನಿನ್ನ ಬಲವು, ಆ ನಿನ್ನ ಕರುಣೆಯ ದೇವರು ನಮ್ಮನ್ನು ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವರೇ. ಪ್ರತಿ ವಿಷಯದಲ್ಲಿ ಬಂದು ಕಾದು ನಡೆಸಿ ಈ ದಿನ ದೇವರೇ ಈ ರೀತಿಯಾಗಿ ನಿನ್ನ ಹೆಸರಲ್ಲಿ ದೇವರೇ ಆರಾಧಿಸುವಂತೆ, ನಿನ್ನ ನಾಮವನ್ನು ಘನಪಡಿಸುವಂತೆ ಅಯ್ಯ ನಿನ್ನ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕಾರ್ಯ ಮಾಡು, ಬಲಪಡಿಸು, ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ಈ ಆರಾಧನೆ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇಣ ಆಮೇನ್, ಆಮೇನ್, ಆಮೇನ್. ಕೂತ್ಕೊಂಡೆಲ್ಲರೂ ಕೂಡ ಸ್ತೋತ್ರ. ಹಾಲೆಲೂಯ ಎಲ್ಲರೂ, ಹಾಲೆಲೂಯ ಎಲ್ಲರೂ, ಹಾಲೆಲೂಯ. ಈ ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರ ಇದು. ಯಾವ ತಿಂಗಳು ಹೇಳ್ರಿ? ಆಗಸ್ಟ್ ತಿಂಗಳ ಮೊದಲನೇ ಭಾನುವಾರ ಇದು. ಗಮನಿಸ್ರಿ, ದೇವರು ಇಲ್ಲಿಗೆ 7 ತಿಂಗಳು ಕಳೆದು 8ನೇ ತಿಂಗಳು ನಮಗೆ ಕೊಟ್ಟಿದ್ದಾನೆ. ಆಮೇನ್, ಹೌದಾ ಇಲ್ಲ? 7 ತಿಂಗಳು ನಾವೇನು ಮಾಡಿದೇವೆ ಹೇಳ್ರಿ? ಜನವರಿಯಿಂದ ಜುಲೈವರೆಗೆ 7 ತಿಂಗಳ ಕಾಲ ದೇವರು ತನ್ನ ಕೃಪೆಯಿಂದ ನಡೆಸಿದ್ದಾನೆ. ಆಮೇನ್. ಈಗ ಈ 8ನೇ ತಿಂಗಳಲ್ಲಿ ಕೂಡ ನಾವಿದ್ದೇವೆ. ದೇವರು ಈ ವರ್ಷವೆಲ್ಲ ತನ್ನ ಕೃಪೆಯಿಂದ ನಮ್ಮನ್ನು ಕಾದು ನಡೆಸ್ತಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವರಿಗೆ ಯಾವಾಗಲೂ ಕೂಡ ಕೃತಜ್ಞತೆ ಹೇಳುವವರಾಗಿರಬೇಕು. ಹಾಲೆಲೂಯ ಹೇಳ್ರಿ, ಹಾಲೆಲೂಯ. ಓಕೆ, ಎಷ್ಟು ಜನರಿ ದೇವರ ವಾಕ್ಯ ಕೇಳಕ್ಕೆ ಆಸೆ ಐತೆ? ದೇವರ ವಾಕ್ಯ ಎಷ್ಟು ಜನರ ಹತ್ರ ಬೈಬಲ್ ತೋರಿಸ್ರಿ? ಬೈಬಲ್ ತೋರಿಸ್ರಿ, ಬೈಬಲ್ ತೋರಿಸ್ರಿ. ಓಕೆ, ಇದರಲ್ಲಿ ಒಬ್ಬ ಒಳ್ಳೆ ಸ್ನೇಹಿತನಿದ್ದಾನೆ. ಓಕೆ, ತೆಗಿರಿ ಬೈಬಲಲ್ಲಿ ವಾಕ್ಯ ಓದೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನ. ಬೈಬಲ್ ಇರುವವರೆಲ್ಲರೂ ಕೂಡ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನ ಬೈಬಲ್ ತೆಗೆದು ವಾಕ್ಯ ಓದೋಣ. ನಾನು ನಿಮಗೆ ಕೊಟ್ಟ ಆಜ್ಞೆಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಎಲ್ಲರೂ ಕಣ್ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ದೇವರ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ. ಯಾರೆಲ್ಲ ಇಲ್ಲಿ ವಾಕ್ಯವನ್ನು ಕೇಳುವುದಕ್ಕೆ ಸೇರಿದಾರೋ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಯಾರೆಲ್ಲ ದೇವರೇ ಸ್ವಲ್ಪ ವಾಕ್ಯವನ್ನು ಕೇಳುತ್ತಾ ಇದ್ದಾರೋ ಅವರ ಕುಟುಂಬಗಳಲ್ಲಿ, ಇಲ್ಲಿ ಸೇರಿ ಬಂದ ಪ್ರತಿಯೊಬ್ಬರ ಕುಟುಂಬದಲ್ಲಿ ನೀನು ಕರ್ತಾದೆ ಕರ್ತನೆ ಯಾವ ರೀತಿ ದೇವರು ವರ್ತಿಸಬೇಕು, ಯಾವ ರೀತಿ ಇರಬೇಕು, ವಾಕ್ಯಗಳ ಮೂಲಕ ತಿಳಿಸಿ ಬಲಪಡಿಸಿ ನಡೆಸಿ. ಒಬ್ಬ ಸ್ನೇಹಿತನ ಯಾವ ರೀತಿ ಇರಬೇಕು, ಯಾರ ಸ್ನೇಹ ಮಾಡಬೇಕೆಂಬುದಾಗಿ ದೇವರೇ ನೀನು ವಾಕ್ಯದ ಮೂಲಕ ತಿಳಿಸಿ ಬಲಪಡಿಸಿ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಮಾನವನಾಗಿ ಕನ್ಯೆ ಮರಿಯ ಗರ್ಭದಲ್ಲಿ ಜನಿಸಿದನು. ಜನಿಸಿದ ಮೇಲೆ ಗಮನಿಸ್ರಿ, ಆತನು 30 ವರ್ಷಗಳ ಕಾಲ ಏನಾಗಿದ್ದ? ಸುಮ್ಮನೆ ತಂದೆ ಜೊತೆಗೆ ತಾಯಿ ಜೊತೆಗೆ ಇರ್ತಾ ಇದ್ದ. ಆದರೆ 30 ವರ್ಷ ಯಾವಾಗಾಯ್ತೋ ಅವಾಗ ಸೇವೆಗೆ ಬಂದ. ಯೇಸು ಸ್ವಾಮಿ ಏನಾದ ಹೇಳ್ರಿ? ಸೇವೆಗೆ ಬಂದ. ಸೇವೆಗೆ ಬಂದ ಮೇಲೆ ಗಮನಿಸಿರಿ, ಶಿಷ್ಯರನ್ನ ಆರಿಸಿಕೊಂಡ ಮೇಲೆ ಗಮನಿಸಿರಿ, ಈತನು ವಾಕ್ಯ ಹೇಳುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ ಹೋಗ್ತಿರುವಾಗ ಇಲ್ಲಿ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಹಲ್ಲೆಲೂಯ. ನೋಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ದೇವರು ಹೇಳ್ತಾ ಇದ್ದಾನೆ, ಈ ಲೋಕದಲ್ಲಿ ಮನುಷ್ಯರಿಗೆ ಸ್ನೇಹಿತರಿದ್ದಾರೆ. ಇಲ್ಲಿ ಕೂತಿರುವ ನಿಮಗೆ ಸ್ನೇಹಿತರಿಲ್ವಾ? ಸ್ನೇಹಿತರಿದ್ದಾರೆ. ನನಗೆ ಕೂಡ ಸ್ನೇಹಿತರಿದ್ದಾರೆ, ನಿಮಗೆ ಕೂಡ ಸ್ನೇಹಿತರಿದ್ದಾರೆ. ಇದರ ಇಲ್ಲ ಸ್ನೇಹಿತರು? ಸ್ನೇಹಿತ ಇಲ್ಲದ ವ್ಯಕ್ತಿ ಯಾರೂ ಇಲ್ಲ.
ಯಾರಾದರೂ ಇದ್ದೀರಾ? ನನಗೆ ಸ್ನೇಹಿತರಲ್ಲ, ಹುಟ್ಟಿದಾಗಿಂದ ಇವತ್ತಿನವರೆಗೂ ಒಂಟಿ ನಾನು. ನನಗೆ ಸ್ನೇಹಿತರಲ್ಲ, ನನಗೆ ಫ್ರೆಂಡ್ಶಿಪ್ ಅನ್ನೋಂಥದ್ದು ಬ್ಯಾಚೇ ಇಲ್ಲ, ನನಗೆ ಫ್ರೆಂಡ್ಶಿಪ್ಪೇ ಇಲ್ಲ ಅನ್ನೋಂಥದ್ದು ಯಾರಾದರೂ ಇದ್ರಲ್ಲಿ? ಇಲ್ಲ. ಕೆಲವೊಬ್ರು ಹೇಳ್ತಾರೆ ವಯಸ್ಸಾಗಿ ಮದುವೆ ಆದ್ರಾಗ, ಅವನು ಅದನ್ನಲ್ಲ, ಅವ್ನು ನನ್ನ ಫ್ರೆಂಡು, ಅವಾಗೆ ನಾವು ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಅಲ್ಲ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ದೇವರ ವಾಕ್ಯಗಳನ್ನು, ದೇವರ ಆಜ್ಞೆಗಳನ್ನು ಸರಿಯಾಗಿ ಅವುಗಳನ್ನು ಅನುಸರಿಸಿ ನಡೆದರೆ ಅವನೇನಾಗ್ತಾನಂತೆ? ದೇವರ ಸ್ನೇಹಿತನಾಗ್ತಾನಂತೆ. ಹಲ್ಲೆಲೂಯಾ. ಇಲ್ಲಿ ಕೂತಿರುವ ನಾವೆಲ್ಲರೂ ಕೂಡ ಯಾರಿಗೆ ಸ್ನೇಹಿತರಾಗಿದ್ದೇವೆ? ಯಾರು ನಮಗೆ ಸ್ನೇಹಿತರಾಗಿದ್ದಾರೆ? ಯಾಕಂದರೆ ಈ ಫ್ರೆಂಡ್ಶಿಪ್ ದಿನದಂದು ಗಮನಿಸಿ ನಾವು ತಿಳ್ಕೊಳ್ಬೇಕು, ನಮ್ಮ ಸ್ನೇಹಿತರು ಯಾರು, ನಾವು ಯಾರ ಸ್ನೇಹಿತರಾಗಿದ್ದೇವೆ, ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕಂದರೆ ಈ ಲೋಕದಲ್ಲಿ ಒಂದು ಚಾಯ್ಸ್ ಮಾಡಿಕೊಳ್ಳುವ ದೇವರು ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ನಾನು ಹೇಳೋದಲ್ಲ, ತಂದೆ ತಾಯಿನ ಆಲ್ರೆಡಿ ರೆಡಿ ಮಾಡಿ ಕೊಟ್ಟಿದ್ದಾನೆ. ಅಜ್ಜ ಅಜ್ಜಿ ಯಾರಾಗಬೇಕು ಆಲ್ರೆಡಿ ರೆಡಿ ಮಾಡಿದ್ದಾನೆ. ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾಗಬೇಕು ಎಲ್ಲ ರೆಡಿ ಮಾಡಿದ್ದಾನೆ. ಬಟ್ ಸ್ನೇಹಿತರು ಯಾರಾಗಬೇಕಂತೇಳಿ ನಾವು ಚಾಯ್ಸ್ ಮಾಡಿಕೊಳ್ಬೇಕು. ಆ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ, ಆ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಗಮನಿಸ್ರಿ, ಈಗ ನಮ್ಮ ಸ್ನೇಹಿತರು ಯಾರು? ನಿನ್ನ ಸ್ನೇಹಿತ ಯಾರು? ಹಲ್ಲೆಲೂಯಾ. ನಿಮ್ಮ ಸ್ನೇಹಿತ ಯಾರು? ಯಾರಾದರೆ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುತ್ತಾರೋ ಅವನಿಗೆ ದೇವರು ಸ್ನೇಹಿತನಾಗಿರುತ್ತಾನೆ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ಬರೀ ದೇವ್ರಿ ಈ ಮಾತಿಯಲ್ಲಿ ಇಲ್ಲಿಗೆ ಬೀಳಿಲ್ಲ. ಇದಕ್ಕಿಂತ ಮುಂಚೆ ಅಬ್ರಹಾಮ ನಮ್ಮೆಲ್ಲರಿಗೂ ಗೊತ್ತಲ್ಲ. ಅಬ್ರಹಾಮನ ಗೊತ್ತನ್ನುವಂಥವ್ರು ಕೈ ಎತ್ರಿ. ನನಗೆ ಅಬ್ರಹಾಮ್ ಗೊತ್ತು. ಅಬ್ರಹಾಮನ ಬಗ್ಗೆ ಸಾಕಷ್ಟು ಸಾರಿ ವಾಕ್ಯ ಕೇಳಿದ್ದೀನಿ. ಅಬ್ರಹಾಮ್ ಅಂದರೆ ಕನಸಲ್ಲಿ ಕೇಳು ಯಾರಂತ ಹೇಳ್ತೀನಿ ನಾನು ಅನ್ನುವಂಥವ್ರು ಭಾಳ ಜನ ಇದ್ದೀರಿ, ಹೌದಾ ಇಲ್ಲ? ಈಗ ಗಮನಿಸ್ರಿ, ಅಬ್ರಹಾಮನ್ನು ದೇವರು ಗಮನಿಸ್ರಿ ಕರೆದ. ಅಬ್ರಹಾಮನ್ ಏನು ಮಾಡ್ದ ಹೇಳ್ರಿ? ದೇವರು ಕರೆದ. ಎಲ್ಲಿ? ಆದಿಕಾಂಡ 12ನೇ ಅಧ್ಯಾಯ. ತೆಗಿದ್ರೆ ವಾಕ್ಯ ಒಂದ್ಸರಿ ತೆಗಿರಿ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ ಓದ್ರಿ ಒಂದ್ಸಾರಿ. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ ವಾಕ್ಯ ಓದೋಣ ಬೇಗ ಬೇಗ. ಯೆಹೋವನು ಅಬ್ರಾಮನಿಗೆ, ನೋಡ್ರಿ ದೇವ್ರು ಹೇಳ್ತಾನೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಹಲ್ಲೆಲೂಯಾ. ದೇವರು ಅಬ್ರಾಮನ ಕರೆದು ಅಬ್ರಾಮನಿಗೆ ಆಜ್ಞೆ ಮಾಡ್ದ, ನೀನು ಏನಂತೆ? ಸ್ವದೇಶವನ್ನು, ಮತ್ತೆ ಬಂಧು ಬಳಗವನ್ನು, ಮತ್ತೆ ತಂದೆ ಮನೆಯನ್ನು ಬಿಡಬೇಕಂತೆ. ಈ 3 ಬಿಡಬೇಕಂತೆ. ಯಾರು ಮಾತ್ರ? ಯಾರು ಬಿಡಬೇಕಂತೆ? ಅಬ್ರಹಾಮನು ಬಿಡಬೇಕಂತೆ. ಯಾವಾಗಾದ್ರೆ ಅಬ್ರಹಾಮನು ಈ 3 ಬಿಡ್ತಾನೋ, ಯಾವಾಗಾದ್ರೆ ಅಬ್ರಹಾಮನಿಗೆ ದೇವರ ಆ ಮಾತು ಹೇಳಿದಾಗ ಅಬ್ರಹಾಮನು ಕೇಳಿ ಅದರ ಪ್ರಕಾರ ನಡೀತಾನೋ, ಅವತ್ತೇ ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಗಮನಿಸುವುದಾದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಹಾಮನು ಕೇಳ್ದ, ತಂದೆ ಮನೆ ಬಿಟ್ಟ, ಸ್ವದೇಶ ಬಿಟ್ಟ, ಬಂಧು ಬಳಗ ಬಿಟ್ಟು ಏನಾದ್ರಿ? ಬಂದ ಸಿಂಗಲ್. ಹಲ್ಲೆಲೂಯಾ. ತಮ್ಮ ಯಾರನ್ನ? ಧರ್ಮಪತ್ನಿನ ಸಾರಳ್ಳ ಲೋಟನ್ನ ಕರ್ಕೊಂಡ, ಬಿಟ್ಟ ದಾರಿ. ಸ್ವದೇಶವನ್ನು ಬಿಟ್ಟ, ತಂದೆ ಮನೆಯನ್ನು ಬಿಟ್ಟ, ಬಂಧು ಬಳಗವನ್ನು ಬಿಟ್ಟ, ಹೋದ. ಯಾಕೆ? ದೇವರಿಗೆ ಸ್ನೇಹಿತನಾಗಲು. ಹಲ್ಲೆಲೂಯಾ. ಯಾರಿಗೆ ಸ್ನೇಹಿತನಾಗಲು? ಯಾರಿಗೆ ಸ್ನೇಹಿತನಾಗಲು? ಇವತ್ತು ಗಮನಿಸಿರಿ, ಯಾರಾದರೆ ದೇವರ ಮಾತನ್ನು ಕೇಳುತ್ತಾರೋ, ಯಾರಾದರೆ ದೇವರ ವಾಕ್ಯದ ಪ್ರಕಾರ ಮುಂದೆ ಸಾಗ್ತಾರೋ, ಅವರ ಜೀವಿತದಲ್ಲಿ ದೇವರು ಅವರಿಗೆ ಸ್ನೇಹಿತನಾಗುತ್ತಾನೆ. ಆಮೇನ್. ಇದು ನಾನು ಹೇಳ್ತಿರೋದಲ್ಲ, ಬೈಬಲಲ್ಲಿ ಕೆಲವು ಭಕ್ತರು ಹೇಳಿದ್ರೆ. ತೆಗಿರಿ ವಾಕ್ಯ ಓದೋಣ. ಯಾಕೋಬ 2ನೇದು 23ನೇ ಒಂದ್ಸರಿ ಓದ್ರಿ. 23ನೇ ವಚನ. ಯಾಕೋಬ 2ನೇದು 23ನೇ ವಚನ ಓದ್ರಿ. 2ನೇ ಪೂರ್ವಕಾಲ ತೆಗೆದಿರೋ ಕೊಡಿದ್ದೀರಾ? 20ನೇ ಅಧ್ಯಾಯ 7ನೇ ವಚನ. ಅವೆರಡರಲ್ಲಿ ನಾವು ನೋಡೋಣ. ಬೇಗ ಓದ್ರಿ. ಯಾಕೋಬ 2:23 ಒಂದ್ಸರಿ ಬೇಗ ಓದೋಣ. కాబట్టి అబ్రాహాము దేవుని నమ్మెను, అది అతనికి నీతిగా ఎంచబడెను, లేఖనము నెరవేర్చబడెను, మరియు దేవునికి అతడు ఏమయ్యాడంట? ಸ್ನೇಹಿತುಡು. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ, ಯಾಕೋಬನು ಹೇಳ್ತಾ ಇದ್ದಾನೆ. ಒಂದು ರೆಫರೆನ್ಸ್ ಸಿಕ್ತು ನಮಗೆ, ಹೌದಾ? ಯಾಕೋಬನು ಈ ಗ್ರಂಥದಲ್ಲಿ, ಈ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ, ಅಬ್ರಹಾಮನು ದೇವರನ್ನು ನಂಬಿದನು, ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡ್ತು, ಶಾಸ್ತ್ರದಲ್ಲಿ ಬರೆದ್ರ ಪ್ರಕಾರ ಆಯ್ತು ಅಂತ ಹೇಳ್ತೆ. ಮತ್ತು ಮುಂದೆ ಹೇಳ್ತೆ, ದೇವರ ಸ್ನೇಹಿತನೆಂಬ ಹೆಸರು ಯಾರಿಗೆ ಬಂತಂತೆ? ಯಾರಿಗೆ ಬಂತಂತೆ? ಯಾಕೆ ದೇವರ ಸ್ನೇಹಿತನೆಂಬ ಆ ಹೆಸರು ಅಬ್ರಹಾಮನಿಗೆ ಬಂತು? ಅಬ್ರಹಾಮನು ಸ್ವದೇಶವನ್ನು ಬಿಟ್ಟ. ಹಲ್ಲೆಲೂಯಾ. ಬಂಧು ಬಳಗವನ್ನು ಬಿಟ್ಟ. ಆಮೇಲೆ
ತಂದೆ ಮನೆಯನ್ನು ಬಿಟ್ಟನು. ಹಲ್ಲೆಲೂಯಾ. ಯಾವಾಗಾದರೆ ದೇವರ ಮಾತನ್ನು ಕೇಳಿದನೋ ಅವತ್ತು ಅಬ್ರಹಾಮನು ದೇವರಿಗೆ ಸ್ನೇಹಿತನಾದನು. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ 2ನೇ ಪೂರ್ವಕಾಲ 20ನೇ ಅಧ್ಯಾಯ 7ನೇ ವಚನ ಒಂದು ಸಾರಿ ಹೋದ್ರಿ. 2ನೇ ಪೂರ್ವಕಾಲ 20ನೇ ಅಧ್ಯಾಯ 7ನೇ ವಚನ. ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳ ಇಸ್ರಾಯೇಲರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ, ಏನಂತೈತಲ್ಲಿ, ನಿನ್ನ ಸ್ನೇಹಿತನಾದ ಅಬ್ರಹಾಮನು. ಹಲ್ಲೆಲೂಯಾ. ಅಂದರೆ ಅರ್ಥ ಮಾಡ್ರಿ, ಯಾರು ದೇವರ ಆಜ್ಞೆಗಳನ್ನು ಕೈಗೊಳ್ಳುತ್ತಾರೋ, ಯಾರು ದೇವರ ಮಾತನ್ನು ಕೇಳುತ್ತಾರೋ ಅವರು ದೇವರಿಗೆ ಸ್ನೇಹಿತರಾಗುತ್ತಾರೆ. ಆಮೆನ್. ಹಲ್ಲೆಲೂಯಾ. ಅವರು ದೇವರಿಗೆ ಸ್ನೇಹಿತರಾದ ಗಮನಿಸ್ರಿ, ಒಂದು ಸಾರಿ ಸೊದೋಮ್ ಗೊಮೋರ ಪಟ್ಟಣವನ್ನು ದೇವರು ನಾಶ ಮಾಡೋದಕ್ಕೆ ಸಿದ್ಧವಾಗಿರುವಾಗ ಗಮನಿಸ್ರಿ, ಆ ಮಮ್ರೆ ತೋಪಿನಲ್ಲಿ ಅಬ್ರಾಮನ್ ಇರ್ತಾನೆ. ಅಬ್ರಾಮನ್ ಇರುವಾಗ ಆ 3 ಬಂದು ಗಮನಿಸ್ರಿ, 3 ವ್ಯಕ್ತಿಗಳು ಬಂದು ಅಲ್ಲಿ ಅಬ್ರಾಮನ ಹತ್ರ ಮಾತಾಡಿ ತಿರುಗಿ ಸೊದೋಮ್ ಗೊಮೋರ ಪಟ್ಟಣ ಕಡೆಗೆ ಹಾದು ಹೋಗುವಾಗ ದೇವರು ಅನ್ಕೊಳ್ತಾನೆ, ನಾನು ಅಬ್ರಾಮನ ಹತ್ರ ಮುಚ್ಚಿಟ್ಕೊಳ್ಳಬಾರ್ದು. ಯಾಕಂದರೆ ಸ್ನೇಹಿತರು ಏನು ಮುಚ್ಚಿಟ್ಕೊಳ್ಳಲ್ಲ ಅಲ್ಲ, ಸ್ನೇಹಿತರು ಏನು ಮಾಡಲ್ಲ ಹೇಳ್ರಿ, ಯಾವುದು ಮುಚ್ಚಿಟ್ಕೊಳ್ಳಲ್ಲ, ಎಲ್ಲ ಓಪನ್ ಆಗಿರ್ತಾರೆ. ಏನಾಗಿರ್ತಾರೆ, ಇವ್ರ ಮಾತು ಆ ಮಾತು ಎಲ್ಲ ಕಲಿಸಿರ್ತಾವೆ. ಒಂದು ಗುಂಪು ಕೂಡಿತಂದರೆ, ಸ್ನೇಹಿತರ ಬ್ಯಾಚ್ ಕೂಡಿತಂದರೆ ಯಾವುದು ಮುಚ್ಚಿಟ್ಕೊಳಕಲ್ಲ. ಅದು ಹಂಗಂತೆ, ಇದು ಹಿಂಗಂತೆ, ಇದು ಹೌದಂತೆ, ಇದು ಅಲ್ಲ ಅಂತೆ ಅಂತೇಳಿ ಏನು ಮಾಡ್ತಾರೆ ಹೇಳ್ರಿ, ಮಾತಾಡ್ತಾ ಇರ್ತಾರೆ. ಅಬ್ರಹಾಮನು ದೇವರಿಗೆ ಸ್ನೇಹಿತನಾದಲ್ವಾ. ಅಬ್ರಹಾಮನು ಗಮನಿಸ್ರಿ, ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವನೆಂಬುದಾಗಿ ದೇವರು ಅಬ್ರಹಾಮನಿಗೆ ತಿಳಿಸಿದೆ. ಯಾಕಂದರೆ ಅಬ್ರಹಾಮನ್ ಏನಾಗಿದೆ ದೇವರಿಗೆ, ಅಬ್ರಹಾಮನ ದೇವರಿಗೆ ಏನಾಗಿದೆ ಹೇಳ್ರಿ. ಇವತ್ತು ನಾವು ನೀವೇನಾಗಿದ್ದೇವೆ, ಯಾಕೆ ನಮ್ಮ ಜೀವಿತಗಳಲ್ಲಿ ಯಾಕೆ ಕೆಲವು ಕಡೆಗಳಲ್ಲಿ ದೇವರ ಕಾರ್ಯಗಳು ಏನಾಗ್ತವೆ ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ ಅಂದರೆ ನಾವು ದೇವರಿಗೆ ಸ್ನೇಹಿತರಾಗದೇ ಇರುವ ಕಾರಣ ದೇವರು ನಮಗೇನು ತಿಳಿಸ್ತಾ ಇಲ್ಲ. ಕೆಲವರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ದೇವರಿಗೆ ಮೊರೆ ಇಡ್ತಾ ಇದ್ದೀನಿ, ನಾನು ದೇವರಿಗೆ ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ನಾನು ದೇವರಿಗೆ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡ್ತೀನಿ, ನಾನು ದೇವರಿಗೆ ಹಂಗೆಲ್ಲ ಪ್ರಾರ್ಥನೆ ಮಾಡಿ ಹಿಂಗೆಲ್ಲ ಪ್ರಾರ್ಥನೆ ಮಾಡಿದ್ವಿ, ಆದರೆ ದೇವರು ನನಗೆ ಏನು ತಿಳಿಸ್ತಿಲ್ಲ ಅಂತೇಳಿ ಅದೆಷ್ಟೋ ಜನರು ಹೇಳುವ ಜನರಿದ್ದಾರೆ. ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಯಾರಾದರೆ ದೇವರ ಮಾತುಗಳನ್ನು ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾರೋ ಅವರು ದೇವರ ಸ್ನೇಹಿತರಾಗ್ತಾರೆ. ಆಮೇನ್. ದೇವರ ಸ್ನೇಹಿತರಿಗೆ ದೇವರು ಯಾವುದು ಮುಚ್ಚುಮರೆ ಮಾಡೋದಿಲ್ಲ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವರಿಗೆ ಸ್ನೇಹಿತರಾಗೋಣ. ಎಷ್ಟು ಜನರು ದೇವರಿಗೆ ಸ್ನೇಹಿತರಾಗ್ತಾರೆ? ಎಷ್ಟು ಜನರು ದೇವರಿಗೆ ಸ್ನೇಹಿತರಾಗ್ತಾರೆ? ನಾವು ದೇವರಿಗೆ ಸ್ನೇಹಿತರಾಗಬೇಕಂದ್ರೆ ಮಾಡಬೇಕಾದ್ರೆ ಕೆಲಸ ಏನು ಗೊತ್ತಾ, ಮನೆ ತಂದು ದೇವ್ರಿಗೆ ಕೊಡೋದಲ್ಲ. ನಮ್ಮ ಮನೆಯಲ್ಲಿ ಬೆಳ್ಳಿ ಬಂಗಾರ ಇರ್ತಲ್ಲ, ಅದೆಲ್ಲ ತಂದು ದೇವ್ರಿಗೆ ಕೊಡೋದಲ್ಲ. ನಾವು ಈ ವಾಕ್ಯದ ಪ್ರಕಾರ ನಡೆಯುವುದೇ ನಾವು ದೇವರಿಗೆ ಸ್ನೇಹಿತರಾಗಿ ಮಾರ್ಪಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಈ ವಾಕ್ಯದಲ್ಲಿರುವಂಥ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ ಸಾಕು. ನಾವು ಯಾರಿಗೆ ಸ್ನೇಹಿತರಾಗ್ತೇವೆ ಹೇಳ್ರಿ? ಮಾತಾಡಿ, ನಾವು ಯಾರಿಗೆ ಸ್ನೇಹಿತರಾಗ್ತೇವೆ? ಯಾರಿಗೆ ಸ್ನೇಹಿತರಾಗ್ತೇವೆ? ಯಾರು ನಡೆಯೋದಿಲ್ವೋ ಅವರು ಈ ಪ್ರಪಂಚಕ್ಕೆ ಸ್ನೇಹಿತರಾಗಿರ್ಬೋದೇನೋ. ಯಾರು ದೇವರ ವಾಕ್ಯ ಕೇಳಿ, ಯಾರು ದೇವರ ವಾಕ್ಯದ ಪ್ರಕಾರ ಹಾದು ಹೋಗ್ತಾರೋ ಅವರು ದೇವರಿಗೆ ಸ್ನೇಹಿತರಾಗಿ ದೇವರ ವಾಕ್ಯದ ಪ್ರಕಾರ ದೇವರ ವಾಕ್ಯದಲ್ಲಿ ಮುಂದೆ ಸಾಗ್ತಾರೋ ಅವರೆಲ್ಲರೂ ಸ್ನೇಹಿತರಾಗಿ ಮಾರ್ಪಡುತ್ತಾರೆ. ಅವರಿಗೆ ದೇವರು ಎಲ್ಲವನ್ನು ತಿಳಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ದೇವರು ಮಾಡುವ ಕಾರ್ಯ ನಿನಗೆ ಗೊತ್ತಾಗಬೇಕಾ ಬೇಡ? ಎಷ್ಟು ಜನರಿಗೆ ದೇವರು ಮಾಡೋ ಕಾರ್ಯ ನನಗೆ ಗೊತ್ತಾಗಬೇಕಂತ ಆಸೆ ಪಡ್ತೀರಿ? ದೇವರು ನೆಕ್ಸ್ಟ್ ಇಯರು, ನೆಕ್ಸ್ಟ್ ತಿಂಗಳು, ನೆಕ್ಸ್ಟ್ ವಾರ, ನೆಕ್ಸ್ಟ್ ಕ್ಷಣ ಏನು ನನ್ನ ಜೀವಿತದಲ್ಲಿ ಮಾಡ್ತಾನಂತೇಳಿ ಎಷ್ಟು ಜನರಿಗೆ ಗೊತ್ತಾಗಬೇಕಂದ್ರೆ ನಾವು ಮಾಡಬೇಕಾಗಿರೋದೇ ದೇವರ ಆಜ್ಞೆ ಕೈಗೊಳ್ಳಬೇಕು. ಆಮೇನ್. ದೇವರ ಆಜ್ಞೆಯನ್ನು ಅನುಸರಿಸಿ ಏನು ಮಾಡ್ಬೇಕು ಹೇಳ್ರಿ? ನಡಿಬೇಕು. ಹಲ್ಲೆಲೂಯಾ. ಏನು ಮಾಡ್ಬೇಕು ನಾವು? ಮಾತಾಡ್ರಿ, ಏನು ಮಾಡ್ಬೇಕು ನಾವೆಲ್ಲರೂ? ನಡಿಬೇಕು. ಈಗ ಗಮನಿಸ್ರಿ, ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಅದೆಷ್ಟೋ ಜನರು ಸ್ಟೇಟಸ್ ಹಾಕ್ತಾರಲ್ಲ. ಫ್ರೆಂಡ್ಶಿಪ್ ಡೇ ಯಾಕೆ ಪ್ರಾರಂಭವಾಯಿತು? ಫ್ರೆಂಡ್ಶಿಪ್ ಡೇ ಹೆಂಗೆ ಪ್ರಾರಂಭವಾಯಿತು? ಈಗ ನಾವು ಫ್ರೆಂಡ್ಶಿಪ್ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ, ಸ್ನೇಹಿತನ ಕುರಿತು ನಾವು ಮಾತಾಡ್ತಿದ್ವಿ. ಸ್ನೇಹಿತನ ದಿನ ಅಂತೇಳಿ ಯಾಕೆ ನಿರ್ಣಯ ಮಾಡಿದ್ರು ನೋಡ್ರಿ. USA ಅಲ್ಲಿ ಅಂದರೆ ಅಮೆರಿಕ ಸರ್ಕಾರದಲ್ಲಿ ಒಬ್ಬನು ಖೈದಿಯಾಗಿ ಬಂಧಿಸಲ್ಪಟ್ಟಿದ್ದ. ಏನಾಗಿದ್ದ? ಅಮೆರಿಕದಲ್ಲಿ ಒಬ್ಬನು ಖೈದಿಯಾಗಿ ಬಂಧಿಸಲ್ಪಟ್ಟಿರುವಾಗ ಅವನಿಗೆ ಮರಣದಂಡನೆ ಶಿಕ್ಷೆ ಬಂತು. ಅವನಿಗೇನು ಬಂತು ಹೇಳ್ರಿ? ಅವನಿಗೇನು ಶಿಕ್ಷೆ ಬಂತು? ಅಮೆರಿಕದಲ್ಲಿ 1935ರಲ್ಲಿ ಒಬ್ಬ ವ್ಯಕ್ತಿಗೆ ಈ ಅಮೆರಿಕ ಸರ್ಕಾರದವರು ಮರಣದಂಡನೆಯನ್ನು ಫಿಕ್ಸ್ ಮಾಡಿದ್ರು. ಯಾವಾಗಾದರೆ ಆಗಸ್ಟ್ 1ನೇ ಶನಿವಾರ. ಯಾವತ್ತು? ಆಗಸ್ಟು 1ನೇ ಶನಿವಾರ ಡೇಟ್ ಫಿಕ್ಸ್ ಮಾಡಿದ್ರು. ಇವನ್ನ ಆಗಸ್ಟ್ 1ನೇ ಶನಿವಾರ ದಿನದಂದು ನಾವು ಇವನ್ನ ಎಲ್ಲಿಗೆ ಏರಿಸಬೇಕು? ಇವನ್ನ
ಸಾಯಿಸ್ಬೇಕಂತೇಳಿ ಡಿಸೈಡ್ ಮಾಡಿದಾಗ ಗಮನಿಸ್ರಿ 1935 1935 ಗಮನಿಸ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಆಗಸ್ಟ್ ಫಸ್ಟ್ ವೀಕ್ ಸ್ಯಾಟರ್ಡೇಯಲ್ಲಿ ಗಮನಿಸ್ರಿ, ಆ ದಿನದಂದು ಆ ಕೈದಿನ ತೆಗೆದುಕೊಂಡು ಹೋಗಿ ಏನು ಮಾಡಿದ್ರು, ಸಾಯಿಸ್ಬಿಟ್ರು. ಏನು ಬಂತು, ಕಾನೂನಲ್ಲಿರುವಂಥ ಆ ಒಂದು ನಿಯಮ, ಅದನ್ನು ಮಾಡಲೇಬೇಕಾಗಿತ್ತು, ಅದು ಬಂತು, ಮಾಡಿದ್ರು, ಸಾಯಿಸಿಬಿಟ್ರು. ಸಾಯಿಸಿದ ಮೇಲೆ ಅದು ತನ್ನ ಸ್ನೇಹಿತನಿಗೆ ಗೊತ್ತಾಯ್ತು. ಯಾರಿಗೆ ಗೊತ್ತಾಯ್ತು ಹೇಳ್ರಿ? ಮರಣದಂಡನೆಯಲ್ಲಿ ಒಳಪಟ್ಟಲ್ವಾ, ಅವನ ಸ್ನೇಹಿತನಿಗೆ ಗೊತ್ತಾಯಿತು. ಅವನ ಸ್ನೇಹಿತನಿಗೆ ಗೊತ್ತಾದ ಗಮನಿಸ್ರಿ, ಅವನ ಸ್ನೇಹಿತನು ಭಾಳಷ್ಟು ಬಾಧೆ ಪಡ್ತಾ ಇದ್ದಾನೆ. ಶನಿವಾರದಿಂದ ಸಂಡೆವರೆಗೂ ಬಾಧೆ ಪಡ್ತಾನೆ. ಅಯ್ಯೋ, ನಾನು ಅವನು ಎಷ್ಟೆಲ್ಲ ಕೂತ್ಕೊಂಡು ತಿಂದಿವಿ. ಕೆಲವೊಬ್ರು ಹೇಳ್ತಿರ್ತಾರೆ, ನಾನು ಅವನ ಚಡ್ಡಿ ದೋಸ್ತ್, ನಾನು ಅವನ ಪ್ಯಾಂಟ್ ದೋಸ್ತ್, ನಾನು ಅವನ ಅಂಗಿ ದೋಸ್ತ್, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದಿವಿ. ಯಾವ ತಟ್ಟೆಯಲ್ಲಿ ಅನ್ನ ತಿಂದಿವಿ? ಹೇಳ್ತಾರಲ್ಲ, ಹೇಳಲ್ಲ, ಕೇಳಿಲ್ಲ, ಯಾರು ಕೇಳಿಲ್ಲ? ಒಂದೇ ಸೀರೆ ಅದಲು ಬದಲು ಮಾಡ್ಕೊಂಡೆ ನಾವು. ಯಾರು ಮಾಡ್ಕೋದಿಲ್ಲ ಹಂಗ? ನಿಮ್ದಿರಲಿ, ಒಳ್ಳೇದಾಗಲಿ. ಅಲ್ಲಲ್ಲಯ್ಯ. ಗಮನಿಸ್ರಿ, ಈ ದೋಸ್ತ್ ಆ ದೋಸ್ತ್ ಅಂತ ಹೇಳ್ತಾರಲ್ಲ, ಅವನು ಯಾವ ದೋಸ್ತ ಗೊತ್ತಿಲ್ಲ, ಬಟ್ ಆದರೆ ಅವನ ಬಗ್ಗೆ ಅಷ್ಟು ಮಾತ್ರ ಸಾರಾಂಶ ನಾನು ತಿಳ್ಕೊಂಡಿದ್ದೇನೆ. ಗಮನಿಸ್ರಿ, ಅವನು ಸತ್ತಿರುವ ಆ ಮರಣ ವಾರ್ತೆಯನ್ನು ಕೇಳಿ ಇವನಿಗೆ ಡೈಜೆಷನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅಂದರೆ ಇವನು ಅದನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಅಯ್ಯೋ, ಸತ್ತೋಗ್ಬಿಟ್ಟ. ಸ್ನೇಹಿತನು ಹೇಳಿದ್ರೆ ನನ್ನ ಜೀವಿತ ಏನು? ಅವನೋದ ನನ್ನ ಜೀವಿತ ಅಂತೇಳಿ ಶನಿವಾರದಿಂದ ಸಂಡೇವರೆಗೆ ಯೋಚನೆ ಮಾಡಿ ಭಾನುವಾರ ಬೆಳಗ್ಗೆ ಅವನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅವನೇನಾದ? ಸ್ನೇಹಿತನೇನಾದ ಹೇಳ್ರಿ? ಸೂಸೈಡ್ ಮಾಡ್ಕೊಂಡು ಸತ್ತದ. ಈ ಸ್ನೇಹಿತನಿಗೆ ಮರಣದಂಡನೆ ಆದರೆ ಈ ಸ್ನೇಹಿತನು ನನ್ನ ಸ್ನೇಹಿತನ ಸಾಯಿಸ್ಬಿಟ್ರು, ಮರಣದಂಡನೆಗೆ ಒಳಪಡಿಸ್ಬಿಟ್ರು. ಇನ್ನು ಅವನೇ ಇಲ್ಲಂದ್ಮೇಲೆ ನಾನಿಲ್ದ್ರೇನು ಅಂತೇಳಿ ಅವನು ಸತ್ತೋಗ್ಬಿಟ್ಟ. ಇದು ಅಮೆರಿಕ ಸರ್ಕಾರಕ್ಕೆ ಗೊತ್ತಾದ ಮೇಲೆ ಗಮನಿಸ್ರಿ, ಅವನು ಸತ್ತ ಭಾನುವಾರ ಅಂದರೆ ಆಗಸ್ಟ್ ತಿಂಗಳ ಪ್ರತಿ ಮೊದಲನೇ ಭಾನುವಾರ ಫ್ರೆಂಡ್ಶಿಪ್ ಡೇ ಅಂತೇಳಿ ನಿರ್ಣಯ ಮಾಡಿದ್ರು. ಹಲ್ಲೆಲೂಯಾ. ಅದೇ ಇವತ್ತು ಪ್ರಪಂಚದಲ್ಲಿ ಹರಡಿದೆ. ಎಲ್ಲರಡಿದೆ? ಪ್ರಪಂಚಕ್ಕೆ ಹರಡಿದೆ. ಅದಕ್ಕೋಸ್ಕರ ಎಲ್ಲರೂ ಫ್ರೆಂಡ್ಶಿಪ್ ಡೇ. ಯಾವ ಡೇ? ಸಣ್ಣ ಹುಡುಗರೆಲ್ಲ ಬ್ಯಾಂಡ್ ಕಟ್ತಾರೆ. ಮತ್ತು ಏನು ಕಟ್ತಾರೆ ಹೇಳ್ರಿ? ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾರೆ. ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಂತಾರಲ್ಲ, ಅದೆಲ್ಲಿಂದ ಬಂತು? 1935 ನಡೆದ ಘಟನೆಯನ್ನು ಅದನ್ನು ಒಂದು ಮಾದರಿಯಾಗಿ ಈ ಪ್ರಕೃತಿಗೆ, ಈ ಜನರಿಗೆ ಗೊತ್ತಾಗಬೇಕಂತೇಳಿ ಆಗಸ್ಟ್ ಮೊದಲನೇ ಭಾನುವಾರ ಪ್ರತಿಯೊಬ್ಬನಿಗೆ ಫ್ರೆಂಡ್ಶಿಪ್ ಡೇ ಅಂತೇಳಿ ಗೊತ್ತಾಗಬೇಕಂತೇಳಿ ಅದನ್ನು ನಿರ್ಣಯ ಮಾಡಿದ್ರು. ಅದು ನಾವು ಇವತ್ತೆಲ್ಲರೂ ಸ್ನೇಹಿತರೆಲ್ಲರೂ ಕೂಡ ಫ್ರೆಂಡ್ಶಿಪ್ ಡೇ, ಕೆಲವೊಬ್ರು ಆದರೆ ಫ್ರೆಂಡ್ಶಿಪ್ ಎಲ್ಲ ಗ್ರೂಪ್ ಹೇಳಿದ್ರೆ ಫೋಟೋ ಎಲ್ಲ ಹಾಕಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಗ್ತಿರ್ತಾರೆ. ಆದರೆ ನಾನು ಹೇಳ್ತೀನಿ, ನಮಗೆ ಈ ಲೋಕದ ಜನರು ಸ್ನೇಹಿತರಾದರೂ ಆಗಲಿದ್ರು ಪರವಾಗಿಲ್ಲ, ನಮಗೆ ಯೇಸು ಕ್ರಿಸ್ತನು ಸ್ನೇಹಿತನಾಗಬೇಕು. ಹಲ್ಲೆಲೂಯಾ. ಯಾಕೆಂದರೆ ಈ ಲೋಕದ ಸ್ನೇಹಿತರು ಗಮನಿಸ್ರಿ, ಕೆಲವು ಸಾರಿ ನಮ್ಮನ್ನು ತಪ್ಪು ದಾರಿಯಲ್ಲಿ ನಡೆಸಿಬಿಡ್ತಾರೆ. ಏನು ಮಾಡ್ತಾರೆ ಹೇಳ್ರಿ? ನಿಜ ಅಂದರೆ ಕೆಲವರು, ಎಲ್ಲರಲ್ಲ, ಕೆಲವೊಂದು ಸ್ನೇಹಿತರು ಭಾಳ ಚೆನ್ನಾಗಿದ್ದಾವೆ, ಕೆಲವೊಂದು ಸ್ನೇಹಿತರು ತಪ್ಪು ದಾರಿಯಲ್ಲಿ ನಡೆಸಿಬಿಡ್ತಾರೆ. ಕೆಲವು ಸಾರಿ ಸಾಯಿಸಿಬಿಡ್ತಾರೆ. ಕೆಲವು ಸಾರಿ ಕೆಲವೊಬ್ಬರು ಜೀವಿತವನ್ನು ಹಾಳು ಮಾಡಿಬಿಡ್ತಾರೆ. ರೀಸೆಂಟಾಗಿ ಮೈಸೂರಲ್ಲಿ ನಾನು ಒಂದು ಘಟನೆ ನೋಡಿದೆ. ಒಬ್ಬ ಫ್ರೆಂಡು ಇನ್ನೊಬ್ಬ ಫ್ರೆಂಡನ್ನ ಹೊರಗಡೆ ಕರೆದು ಅವನು ನಿಂತಿರುವಾಗಲೇ 4-5 ಜನ ಸ್ನೇಹಿತರೇ ಸೇರಿ ಅವನ್ನ ಕೊಲ್ಲಿಬಿಡ್ತಾರೆ. ಏನು ಮಾಡ್ತಾರೆ ಹೇಳ್ರಿ? ಅವನ್ನ ಕೊಲ್ಲಿಬಿಡ್ತಾರೆ. ಮೈಸೂರಲ್ಲಿ ನಡೆದ ಘಟನೆ ಇದು, ರೀಸೆಂಟಾಗಿ ನಡೀತು. ಅಂದರೆ ಇವತ್ತಿನ ಸ್ನೇಹಿತರು ನಂಬಕ್ಕೆ ಆಗಂಗಿಲ್ಲ. ಅದಕ್ಕೋಸ್ಕರ ಅಬ್ರಾಮನ್ ಯಾರು ನಂಬಿದ್ದಾನಂತೆ? ದೇವರು ನಂಬಿದ್ದಾನಂತೆ. ಯಾಕಂದ್ರೆ ಆತನ ಸಾಯಿಸುವವನಲ್ಲ, ಇಲ್ಲದನ್ನು ಇರುವುದಾಗಿ ಕರೆಯುವವನು, ಸತ್ತವರನ್ನು ಬದುಕಿಸುವವನು. ಆಮೆನ್. ಹಲ್ಲೆಲೂಯಾ. ಅಬ್ರಾಮನ ದೇವರು ನಂಬಿದನು. ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡ್ತು. ಆದ ಕಾರಣ ಅಬ್ರಹಾಮನೇನಾದಂತೆ? ದೇವರ ಸ್ನೇಹಿತನಾದಂತೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ದೇವರಿಗೆ ಸ್ನೇಹಿತರಾಗಬೇಕು. ನೀವೆಲ್ಲರೂ ಕೂಡ ಫ್ರೆಂಡ್ಶಿಪ್ ಡೇ ಅಂತೇಳಿ ಆಗ್ತೀವಲ್ಲ, ವಾಕ್ಯ ಆಗ್ತೀವಲ್ಲ, ಕೆಲವೊಂದು ಸಾರಿ ವಾಕ್ಯಗಳಾಕಿ ಆಗ್ತಿರ್ತೀವಿ. ಆದರೆ ಹೇಳ್ತೀನಿ, ಏಸಪ್ಪ ನಮ್ಮ ನಿಜವಾದ ಸ್ನೇಹಿತನಾಗಿ ಮಾರ್ಪಡಬೇಕು. ಅವತ್ತು ನಮ್ಮ ಪ್ರತಿ ಪರಿಸ್ಥಿತಿಗಳಿಗೆ ಏನು ದೇವರು ಉತ್ತರ ಕೊಡ್ತಾನೋ ಅದು ನಮ್ಮೊಟ್ಟಿಗೆ ದೇವರು ಮಾತನಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಗಮನಿಸ್ರಿ, ನಿಜವಾದ ಸ್ನೇಹಿತನು ಹೇಗಿರ್ತಾನೋ ಗೊತ್ತಾ? ತೆಗಿರ ವಾಕ್ಯ ಓದೋಣ. ಒಬ್ಬ ನಿಜವಾದ ಸ್ನೇಹಿತನು ಹೇಗಿರ್ತಾನೆಂಬುದಾಗಿ ನಾವು ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನ. ವಾಕ್ಯ ತೆಗೆಯೋಣ. ಜ್ಞಾನೋಕ್ತಿಗಳು 27ನೇ ಅಧ್ಯಾಯ 6ನೇ ವಚನ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ. ಹಲ್ಲೆಲೂಯಾ.
అక్క తెలుగు బైబిల్ ఓదాక ఒకసారి సామెతలు 17:17 సామెతలు 27:6 సామెతలు జ్ఞానోక్తిಗಳು 27:6 27:6 మేలును కోరే స్నేహితుడు ಗಾಯములను చేయుನು. ಹಲ್ಲೆಲೂಯಾ. ಸಾಕು. ಮೇಲನ್ನು ಕೋರುವ, ಒಳ್ಳೆಯದನ್ನು ಬಯಸುವ ಸ್ನೇಹಿತರು ನಮಗಿರಬೇಕು. ಹಲ್ಲೆಲೂಯಾ. ಒಳ್ಳೆಯದನ್ನು ಬಯಸುವ ಸ್ನೇಹಿತರು ಏನು ಮಾಡ್ತಾರೆ ಗೊತ್ತಾ? ಗಾಯ ಮಾಡ್ತಾರೆ. ಏನು ಮಾಡ್ತಾರೆ? ಮನಸ್ಸನ್ನು ಗಾಯ ಮಾಡ್ತಾರೆ. ಮುಖಕ್ಕೆ ಗಾಯ ಮಾಡೋದಲ್ಲ. ಏನು ಮಾಡೋದಲ್ಲ? ಮುಖಕ್ಕೆ ಗಾಯ ಮಾಡೋದಲ್ಲ. ಹಲ್ಲೆಲೂಯಾ. ಕೆಲವು ಸ್ನೇಹಿತರು ಇರ್ತಾರೆ. ಒಂದು ಸಾರಿ ಒಂದು ಕಾಲೇಜಲ್ಲಿ ದೊಡ್ಡ ಫೈಟಿಂಗ್ ನಡೀತು. ಬೆಸ್ಟಿ ಅಂತ ಅವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಅವರಿಬ್ಬರು ಫೈಟಿಂಗಲ್ಲಿ ಇವನ ಮಕ್ಕ ಅವ್ನಿಗೆ ಇರ್ಕೆಂತಾನ, ಇವನ ಮಕ್ಕ ಇವನಿಗೆ ಇರ್ಕೆಂತಾನ. ಏನು ಮಾಡ್ತಾರೆ ಹೇಳ್ರಿ? ಇವನಿಗೆ ಇರ್ಕೆಂತ ಬಾಲೆ ನೀನು ನೋಡ್ಕೊಂತ ಅಂತ ಇವನು ಕಳಿತ ನಾನು ನೋಡ್ಕೊಂತೀನಿ ಬಾ ಅಂತೇಳಿ. ಆ ಗಾಯದ ಬಗ್ಗೆ ಹೇಳ್ತಾ ಇಲ್ಲ. ಒಳ್ಳೆಯದನ್ನು ಬಯಸುವ ಸ್ನೇಹಿತನು ಹೃದಯವನ್ನು ಗಾಯ ಮಾಡುತ್ತಾನೆ. ಎಂಥ ಗಾಯ ಮಾಡ್ತಾನೆ ಗೊತ್ತಾ? ಕೆಲವು ಸಾರಿ ತಪ್ಪು ದಾರಿಗೆ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಡ, ಅದು ಮಾಡಬೇಡ, ಅದಕ್ಕೆ ಹೋಗ್ಬೇಡ, ಅದಕ್ಕೆ ದಾರಿ ತುಳಿಬೇಡ, ಯಾಕಂದರೆ ಅದಕ್ಕೆ ಹೋದರೆ నష్ట ಆಗ್ತೀಯ. మేలుకోరు స్నేహితులు మనకేం చేస్తారంట? ಗಾಯములు చేస్తారంట. హల్లెలూయా. ಮಿತ್ರನು ಮಾಡುವ ಗಾಯಗಳು ನಮಗೇನಂತೆ? ಮೇಲಿಗಾಗಿಯೇ, ನಮ್ಮ ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ನಿಜವಾದ ಸ್ನೇಹಿತನು ಗಾಯಗಳನ್ನು ಮಾಡ್ತಾನೆ. ಎಲ್ಲಿ ಗಾಯ? ಮುಖದ ಮೇಲೆ, ಕೈ ಮೇಲೆ, ಕಾಲ ಮೇಲೆ ಗಾಯ ಅಲ್ಲ, ಹೃದಯದಲ್ಲಿ ಗಾಯ ಮಾಡ್ತಾನೆ. ಕೆಲವು ಸಾರಿ ತಪ್ಪು ದಾರಿಗೆ ಹೋಗುವಾಗ ಅದಕ್ಕೆ ಹೋಗ್ಬೇಡ, ಅದು ಮಾಡಬೇಡ. ದೇವರ ಆಜ್ಞೆ ಏನು ಹೇಳುತ್ತೆ ಗೊತ್ತಾ? ತಪ್ಪು ಮಾಡಬೇಡ ಅಂತ ಹೇಳುತ್ತೆ. ಹಲ್ಲೆಲೂಯಾ. ದೇವರ ಆಜ್ಞೆ ಅಂದರೆ ಏನು ಗೊತ್ತಾ? ತಪ್ಪು ದಾರಿಗೆ ತುಳಿಯದಂತೆ ತಡೆಯುವಂಥದ್ದೇ ದೇವರ ಆಜ್ಞೆ. ಅದಕ್ಕೋಸ್ಕರ ನಿಜವಾದ ಸ್ನೇಹಿತನು ಹೃದಯ ಗಾಯಪಡಿಸಿದ್ರು ಕೂಡ ಆತ ನಮ್ಮ ಮೇಲುಗಾಗಿ ಹೃದಯ ಗಾಯಪಡಿಸುತ್ತಾನೆ. ಹಲ್ಲೆಲೂಯಾ. ನಿಜವಾದ ಸ್ನೇಹಿತನು ಯಾರು ಹೇಳ್ರಿ? ಯೇಸು ಕ್ರಿಸ್ತನು ಹೇಳ್ತಾನೆ, ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ನೋಡ್ರಿ, ವಾಗ್ದಾನಗಳು ಎಲ್ಲರ ಸಂತೋಷ ಪಡಿಸುತ್ತೆ. ಬೈಬಲ್ ಹಿಸ್ಟ್ರಿಯಲ್ಲಿ ನಾವು ಗಮನಿಸೋದಾದ್ರೆ, ಇವತ್ತು ಸಮಾಜದಲ್ಲಿ ಕೂಡ ಜನರು ನೋಡುವುದಾದ್ರೆ ಆಜ್ಞೆ ಕೇಳೋದಕ್ಕಿಂತ ಹೆಚ್ಚಾಗಿ ಏನು ಕೇಳ್ತಾರೆ ಹೇಳ್ರಿ? ವಾಗ್ದಾನ ಕೇಳ್ತಾರೆ, ವಾಕ್ಯ ಕೇಳ್ತಾರೆ. ಆಜ್ಞೆ ಬಂದಾಗ ಕೆಲವು ಸಾರಿ ಮಕ್ಕ ಸೋತು ಹೋಗುತ್ತೆ. ಯಾಕಂದರೆ ಆಜ್ಞೆಗಳು ಕೆಲವು ಸಾರಿ ನಮ್ಮ ಹೃದಯವನ್ನು ಗಾಯಪಡಿಸುತ್ತೆ. ಒಂದು ಸಾರಿ ಒಬ್ಬ ವ್ಯಕ್ತಿ ಹೇಳಿದ ನನಗೆ, ಪಾಸ್ಟ್ಗಳೆಲ್ಲರೂ ಕೂಡಪ್ಪ ಮಕ ನೋಡಿ ವಾಕ್ಯ ಹೇಳ್ತಾರ ಅಂತಂದ. ಯಾಕಂದ್ರೆ ಆತನಿಗೆ ಮನಸ್ಸಿಗೆ ಗಾಯ ಆಗುತ್ತೆ. ಯಾಕೆ ಗಾಯ ಆಯ್ತು ಅಂದ್ರೆ ಆತನಲ್ಲಿರುವ ಲೋಪ ಹೋದ್ರೆ ಇನ್ನೂ ಚೆನ್ನಾಗಿ ಆಗ್ತಾನಂತ ಹೇಳಿ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನಾವು ನೀವು ಕೂಡ ಆಜ್ಞೆಗಳು ನಮ್ಮನ್ನು ಗಾಯಪಡಿಸಿದ್ರು, ದೇವರ ಮಾತುಗಳು ನಮ್ಮನ್ನು ಕೆಲವು ಸಾರಿ ಗಾಯಪಡಿಸಿದ್ರು, ನಾವು ತಿಳ್ಕೊಳ್ಬೇಕು ಅದು ನಮ್ಮ ಮೇಲುಗಾಗಿಯೇ. ಹಲ್ಲೆಲೂಯಾ. ಅದು ನಮ್ಮ ಒಳ್ಳೆಯದಕ್ಕಾಗಿಯೇ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ಗಮನಿಸ್ರಿ, ಯಾಕೆ ಆ ಗಾಯ ಮಾಡುತ್ತಂದ್ರೆ ಅದೇ ಜ್ಞಾನೋಕ್ತಿಗಳು 17:17 ಹೇಳುತ್ತೆ, ಮಿತ್ರನ ಪ್ರೀತಿಯು ನಿರಂತರ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಆದರೆ ತನ್ನ ಸ್ನೇಹಿತನ ಪ್ರೀತಿಸುತ್ತಾನೋ, ಆ ಪ್ರೀತಿಸುವ ಸ್ನೇಹಿತನು ಆ ಸ್ನೇಹಿತನಿಗೆ ಏನು ಹೇಳ್ತಾನೆ ಗೊತ್ತಾ? ತಪ್ಪು ದಾರಿಗೆ ಹೋಗಲೇಬೇಡ. ಹಲ್ಲೆಲೂಯಾ. ಈ ತಪ್ಪು ಮಾಡಲೇಬೇಡ, ಮಾಡಿದ್ರೆ ನಿನಗೆ ನಷ್ಟ, ಆ ನಷ್ಟ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರೀತಿಯ ದೇವ ಮಗುವೆ ನಾವು ನೀವು ತಿಳ್ಕೊಳ್ಬೇಕು, ನಿಜವಾದ ಸ್ನೇಹಿತರು ಯಾರಂತ ಐಡೆಂಟಿಫೈ ಮಾಡಬೇಕಂದ್ರೆ ತಪ್ಪು ದಾರಿಗೆ ಹೋಗ್ಬೇಕ, ಅದನ್ನು ಯಾರು ಖಂಡಿಸ್ತಾರೋ ಅವರು ನಿಜವಾದ ಸ್ನೇಹಿತರು. ಹಲ್ಲೆಲೂಯಾ. ದೇವರು ಗಮನಿಸ್ರಿ, ನಾವು ತಪ್ಪು ಮಾರ್ಗದಲ್ಲಿ ಹಾದು ಹೋಗುವಾಗ ಎಚ್ಚರಿಸುತ್ತಾನೆ. ಏನು ಮಾಡ್ತಾನೆ ಹೇಳ್ರಿ? ಎಚ್ಚರಿಸುತ್ತಾನೆ, ಗದರಿಸುತ್ತಾನೆ, ಕೆಲವು ಸಂದರ್ಭಗಳಲ್ಲಿ ಶಿಕ್ಷಿಸಿದ್ದಾನೆ. ಯಾಕೆ? ಅದು ನಮ್ಮ ಒಳ್ಳೆಯದಕ್ಕಾಗಿಯೇ. ಹಲ್ಲೆಲೂಯಾ. ಇವತ್ತು ಈ ವಾಕ್ಯಗಳನ್ನು ಕೇಳುವ ನಾವು ನೀವೆಲ್ಲರೂ ಕೂಡ ಗಮನಿಸಿರಿ, ದೇವರು ನಮ್ಮನ್ನು ಖಂಡಿಸಿದರು. ಆತನ ಪ್ರೀತಿಯಲ್ಲಿ, ಆತನ ಸ್ನೇಹದಲ್ಲಿ ಏನಿದೆ ಹೇಳ್ರಿ? ಏನಿದೆ? ಮೇಲು ಅಡಗಿದೆ. ಆಮೇನ್. ಹಲ್ಲೆಲೂಯಾ. ಯೋಹಾನ ಬರೋ ಸುವಾರ್ತೆ 15:13 ಹೇಳುತ್ತೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಅಂತೆ. ಯೇಸು ಕ್ರಿಸ್ತನು ಗಮನಿಸ್ರಿ, ಆತನು ಗಮನಿಸ್ರಿ, ಧರ್ಮಶಾಸ್ತ್ರದ ಎಲ್ಲ ಆಜ್ಞೆಗಳನ್ನು ನೆರವೇರಿಸಲು ಬಂದ. ಹಲ್ಲೆಲೂಯಾ. ಬಂದೇನು ಮಾಡಿದಳ್ರಿ? ನನಗೋಸ್ಕರ, ಈ ಪ್ರಪಂಚದಲ್ಲಿರೋ ಪ್ರತಿ ಮಾನವರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆಮೇನ್. ಆತ ನಿಜವಾದ ಸ್ನೇಹಿತನು. ಹಲ್ಲೆಲೂಯಾ. ಒಂದು ಹಾಡೈತಲ್ಲ, ನಿಜವಾದ ಪ್ರೀತಿಗಾಗಿ ತವಕಿಸಿತು ಹೃದಯ, ನಾ ಬಯಸಿದ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ.
ನಿಜವಾದ ಪ್ರೀತಿಗಾಗಿ ತವಕಿಸಿತು ಹೃದಯ. ನಾ ಬಯಸಿದ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಸ್ನೇಹಿತರಲ್ಲಿ ನಾ ಹುಡುಕಿ ಹೋದರು ನಿನ್ನಂತ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಸ್ನೇಹಿತರಲ್ಲಿ ನಾ ಹುಡುಕಿ ಹೋದರು ನಿನ್ನಂತ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಏಸಯ್ಯ ನೀ ಒಳ್ಳೆ ಏಸಯ್ಯ, ನಿನ್ನ ಹಾಗೆ ಪ್ರೀತಿಸುವವರು ಯಾರಿಲ್ಲಯ್ಯ. ಏಸಯ್ಯ ನೀ ಒಳ್ಳೆ ಏಸಯ್ಯ, ನನ್ನ ನಿರೀಕ್ಷೆ ನಂಬಿಕೆಯು ನೀನಯ್ಯ. ಏಸಯ್ಯ ಈ ಸುಖ ನಂಬಿದ್ರೆ ಏಸಯ್ಯ ಈ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. ನಿಜವಾದ ಪ್ರೀತಿಗಾಗಿ ತವಕಿಸಿತು ಹೃದಯ. ನಾ ಬಯಸಿದ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ನಿಜವಾದ ಪ್ರೀತಿಗಾಗಿ ನಾ ಬಯಸಿದ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಸ್ನೇಹಿತರಲ್ಲಿ ನಾ ಹುಡುಕಿ ಹೋದರು ನಿನ್ನಂತ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಸ್ನೇಹಿತರಲ್ಲಿ ನಾ ಹುಡುಕಿ ಹೋದರು ನಿನ್ನಂತ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಏಸಯ್ಯ ನಿನ್ನಂತ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ಪ್ರೀತಿ ದೇವ ಜನರ ವಾಕ್ಯ ಹೇಳ್ತೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ನಿಜ ಹೇಳ್ತೀನಿ, ಈ ಪ್ರಪಂಚದಲ್ಲಿ ಎಷ್ಟು ಸ್ನೇಹಿತರಿದ್ದಾರೋ ಯಾವ ಸ್ನೇಹಿತನು ಕೂಡ ನಮಗೋಸ್ಕರ ಪ್ರಾಣ ಕೊಡೋಕ್ಕಲ್ಲ. ಯಾವ ಸ್ನೇಹಿತನು ಪ್ರಾಣ ಕೊಡೋದಿಲ್ಲ. ನಾವು ದೇವರ ಮಾತಿನ ಪ್ರಕಾರ ಹೋದರೆ ದೇವರು ಎಲ್ಲ ವಿಷಯದಲ್ಲಿ ನಮ್ಮ ಜೊತೆನೇ ಇರುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಯಾರ ಮಾತು ಕೇಳಬೇಕಲ್ರಿ? ನಿಜವಾದ ಸ್ನೇಹಿತನಾದ ಯೇಸು ಕ್ರಿಸ್ತನ ಮಾತುಗಳನ್ನು ಕೈಗೊಂಡು ನಡೀಬೇಕು. ಹಲ್ಲೆಲೂಯಾ. ಯಾವಾಗಾದ್ರೂ ಆ ಥರ ನಡೀತೇವೋ ದೇವರ ಸ್ನೇಹಿತರಾಗ್ತೇವೆ. ಸ್ನೇಹಿತರು ಯಾವಾಗಲೂ ಕೂಡ ಒಂದೇ ಜೊತೆ ಇರ್ತಾರೆ. ಕೆಲವೊಬ್ಬರು ಹೇಳ್ತಿರ್ತಾರೆ, ಏಯ್ ಅವನ ಜೊತೆ ಬಿಡು, ಅವನ ಜೊತೆ ಇದ್ರೆ ಹಾಳಾಗಿ ಹೋಗ್ತಿ, ಇವನ ಜೊತೆ ಬಿಡು, ಇವನ ಜೊತೆ ಇದ್ರೆ ಕೆಟ್ಟ ಹೋಗ್ತಿ, ನಿನ್ನ ಜೀವಿತ ನಷ್ಟ ಆಗುತ್ತೆ ಅಂತ ಹೇಳ್ತಿರ್ತಾರ. ಹೇಳರೇ ಇಲ್ಲ. ನಾನು ಕೇಳೀನಿ, ಇಲ್ಲಿರುವಂಥ ಕೆಲವೊಬ್ಬರು ಅವ್ರ ಜೊತೆ ಇರ್ಬೇಡ, ಇವ್ರ ಜೊತೆ ಇರ್ಬೇಡ ಅಂತ ಕೇಳಿದಿರೇ ಇಲ್ಲ. ಆದರೆ ಯಾರಾದರೂ ಯೇಸುಸ್ವಾಮಿ ಜೊತೆ ಬಿಡಂತ ಯಾರಾದರೂ ಹೇಳ್ತಾರ? ಯಾಕೆ ಹೇಳಲ್ಲ? ಆತನ ಪ್ರೀತಿ ಪ್ರಾಣವನ್ನೇ ಕೊಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯಾರಿಗೆ ಸ್ನೇಹಿತರಾಗಬೇಕು ಹೇಳ್ರಿ? ಮಾತಾಡ್ರಿ. ಯಾರಿಗೆ ಸ್ನೇಹಿತರಾಗಬೇಕು? ಯಾರಿಗೆ ಸ್ನೇಹಿತರಾಗಬೇಕು? ಯಾಕೆ ದೇವರಿಗೆ ಸ್ನೇಹಿತರಾಗಬೇಕಂದ್ರೆ ಆತನು ತಪ್ಪು ದಾರಿ ಹೋಗದಂತೆ ನಮ್ಮ ಹೃದಯವನ್ನು ಗಾಯ ಮಾಡ್ತಾನೆ. ಆಜ್ಞೆಗಳ ಮೂಲಕ ಹಿಂಗೆ ನಡ್ಕೊಳ್ಬೇಕು, ಸ್ಟ್ರಿಕ್ಟ್ ಮಾಡ್ತಾನೆ. ಹಿಂಗಿರಲೇಬೇಕು, ಈ ರೀತಿ ಇರಲೇಬೇಕು, ಈ ರೀತಿ ವಾಸಿಸಲೇಬೇಕು, ಈ ರೀತಿ ಜೀವಿಸಲೇಬೇಕು, ಅಲ್ಲಿಗೆ ಹೋಗಲೇಬಾರ್ದು, ಇದನ್ನು ಮಾಡಲೇಬಾರ್ದು ಅಂತೇಳಿ ದೇವರ ಆಜ್ಞೆಗಳು ನಮ್ಮನ್ನು ಖಂಡಿಸುತ್ತೆ, ಮನಸ್ಸು ನೋವುಪಡಿಸುತ್ತೆ. ಬಟ್ ಆದರೆ ಅದೇ ಮಾತುಗಳು ಗಮನಿಸಿರ್ಬೇಕು ದೇವ ಜನರೇ, ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ಉಂಟು ಮಾಡುತ್ತದೆ. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ಕೂಡ ನಿಜವಾದ ಸ್ನೇಹಿತನಾದ ದೇವರಿಗೆ ಏನಾಗೋಣ? ನಾವು ಸ್ನೇಹಿತರಾಗೋಣ. ಹಲ್ಲೆಲೂಯಾ. ಏನಾಗೋಣ? ನಾವೆಲ್ಲರೂ ಸ್ನೇಹಿತರಾಗೋಣ. ಯಾರ ಮಾತು ಕೇಳಿ? ಯಾರ ಮಾತು ಕೇಳಿ? ಈ ವಾಕ್ಯಗಳ ಆಜ್ಞೆಗಳನ್ನು ಕೇಳಿ ದೇವರಿಗೆ ಸ್ನೇಹಿತರಾಗೋಣ. ಆಮೇಲೆ ಈಗ ಈ ಸಮಾಜದಲ್ಲಿ ಕೆಲವರಿಗೆ ನಾವು ಸ್ನೇಹಿತರಾಗಬೇಕು. ನಮಗೆ ಎಂಥ ಸ್ನೇಹಿತರು ಇರಬೇಕು ಗೊತ್ತಾ? ಭಾಳ ಜನರಿಗೆ 90 ಹೊಡಿ, ಪಲ್ಟಿ ಹೊಡಿ ಅಂಥ ಸ್ನೇಹಿತರಿದ್ದಾರೆ. ಭಾಳ ಜನರು ಗಾಂಜಾ ಪಾರ್ಟಿಗಳಿದ್ದಾರೆ. ನಿಜ ಅಂದರೆ ಭಾಳ ಜನರಿಗೆ ಎಂಥ ಸ್ನೇಹಿತರಿದ್ದಾರೆ. ಭಾಳ ಜನರಿಗೆ ಎಂತೆಂಥೋ ಸ್ನೇಹಿತರಿದ್ದಾರೆ. ಕೆಟ್ಟ ದಾರಿಗೆ ನಡೆಸುವಂಥ ಸ್ನೇಹಿತರಿದ್ದಾರೆ. ಆದರೆ ನಿನಗೆ ನನಗೆ ಎಂಥ ಸ್ನೇಹಿತರಿರಬೇಕು ಅಂತ ತೆಗೆರೆ ವಾಕ್ಯ ಓದೋಣ.
ಬೈಬಲಲ್ಲಿರುವಂಥ ವಾಕ್ಯವನ್ನು ತೆಗೆದು ಓದೋಣ. ಯೋಬ 42ನೇ ಅಧ್ಯಾಯ 10ನೇ ವಚನ. ವಾಕ್ಯ ಓದ್ರಿ. ಯೋಬ 42ನೇ ಅಧ್ಯಾಯ 10ನೇ ವಚನ. ಬೇಗ ಬೇಗ ಓದೋಣ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ. ಹಲ್ಲೆಲೂಯ. ಇವತ್ತು ಎಲ್ಲ ನನ್ಕೊಂಡು ನೋಡ್ರಿ, ನನಗೆ ನಿನಗೆ ಎಂಥ ಸ್ನೇಹಿತ ಇರಬೇಕಂದ್ರೆ, ನನಗೋಸ್ಕರ, ನಿಮ್ಮ ಸ್ನೇಹಿತರು ನಿಮಗೋಸ್ಕರ ಪ್ರಾರ್ಥನೆ ಮಾಡುವಂಥವ್ರು ಇರಬೇಕು. ಹಲ್ಲೆಲೂಯ. ಯೋಬನು ಕಷ್ಟದಲ್ಲಿದ್ದಾನೆ, ಯೋಬನು ಬಹಳಷ್ಟು ಕುಗ್ಗಿ ಹೋಗಿದ್ದಾನೆ. ಆದರೂ ಕೂಡ ಯೋಬನು ತನ್ನ ಪ್ರಾಣ ಸ್ನೇಹಿತರಿಗೋಸ್ಕರ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಏನು ಮಾಡ್ತಿದ್ದೆ ಹೇಳ್ರಿ? ಪ್ರಾರ್ಥನೆ, ಪ್ರೇಯರ್. ಹಲ್ಲೆಲೂಯ. ಇವತ್ತು ನನಗೋಸ್ಕರ ನಮ್ಮ ಸ್ನೇಹಿತರು ಯಾರಾದ್ರು ಪ್ರಾರ್ಥನೆ ಮಾಡೋದಾರ? ಇಲ್ಲ. ನಿಮಗೋಸ್ಕರ ಯಾರು ನಿಮ್ಮ ಸ್ನೇಹಿತರು ಪ್ರಾರ್ಥನೆ ಮಾಡ್ತಾರ? ಪ್ರಾರ್ಥನೆ ಮಾಡೋಕ್ಕಲ್ಲ ಬೆಳಿಗ್ಗೆ ಎದ್ದೇಳತ್ತಲ್ಲೇ ಟೀ ಕುಡಿಯೋಕೆ ಹೋಗೋಣ ಬಾ ಅಂತ ಕರೆಯೋದಾರ ಅಲ್ಲ? ಪ್ರಾರ್ಥನೆ ಮಾಡೋಕ್ಕಲ್ಲ ಟೂರ್ ಹಾಕೋಣ ಬಾಪ, ಅಲ್ಲಿಗೆ ಹೋಗೋಣ ಬಾ, ಇಲ್ಲಿಗೆ ಹೋಗೋಣ ಅಂತ ಕರೆಯೋದಾರ. ನಿಜ ಹೇಳ್ತೀನಿ, ನನಗೆ ನಿನಗೆ ಪ್ರಾರ್ಥನೆ ಮಾಡುವ ಸ್ನೇಹಿತರು ಇರಬೇಕು. ಹಲ್ಲೆಲೂಯ. ನಮಗೋಸ್ಕರ. ಯಾರಿಗೋಸ್ಕರ ಹೇಳ್ರಿ? ನಿಮ್ಗೆ ಎಷ್ಟು ಜನ ಸ್ನೇಹಿತರಿದ್ದಾರೆ? ಎಲ್ಲರೂ ಏನು ಗೊತ್ತಾ? ಒಳಗಡೆ ಟೊಳ್ಳೆ. ಇವತ್ತು ನಿನಗೆ ನನಗೆ ಪ್ರಾರ್ಥನೆ ಮಾಡುವ ಸ್ನೇಹಿತನಿರಬೇಕು. ಎಂಥ ಸ್ನೇಹಿತನಿರಬೇಕು? ಯಾರಿಗೋಸ್ಕರ? ನಾವು ಕೂಡ ನಮ್ಮ ಸ್ನೇಹಿತರಿಗೋಸ್ಕರ ಏನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಇಲ್ಲಿ ವಾಕ್ಯ ದೊಡ್ಡದಲ್ಲ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಏನು ಮಾಡಿದಂತೆ? ಪ್ರಾರ್ಥಿಸಿದ. ಹಲ್ಲೆಲೂಯ. ಪ್ರಾರ್ಥಿಸಿದ ಬಳಿಕ ಯಾವಾಗಾದ್ರೂ ನಾವು ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೋ, ನಮಗೋಸ್ಕರ ನಮ್ಮ ಸ್ನೇಹಿತರು ಪ್ರಾರ್ಥಿಸ್ತಾರೋ, ನಮ್ಮ ಸ್ನೇಹಿತರು ಆಶೀರ್ವಾದವಂತಾರೆ. ನಾವು ನಮ್ಮ ಸ್ನೇಹಿತರಿಗೋಸ್ಕರ ನಾವು ಪ್ರಾರ್ಥಿಸಿದಾಗ ನಾವು ಆಶೀರ್ವಾದವಂತೇವಲ್ಲ. ವಾಕ್ಯ ಹೇಳ್ತು ನೋಡ್ರಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಏನು ಮಾಡಿದಾನೆ? ಪ್ರಾರ್ಥನೆ ಮಾಡಿದ್ರೆ, ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಮೊದಲಿಗಿಂತ ನಮ್ಮನ್ನು 2 ದುಸ್ಥಿತಿಯನ್ನು ಹೋಗಲಾಡಿಸಿ 2 ಹೆಚ್ಚಿಸುತ್ತಾನೆ, ಆಶೀರ್ವಾದ ಮಾಡುತ್ತಾನೆ. ಆಮೇನ್. ಅದಕ್ಕೋಸ್ಕರ ನಿನಗೆ ನನಗೆ ಯಾರಾದರೂ ಸ್ನೇಹಿತರಿದ್ರೆ ಅದ್ರ ಪ್ರಾರ್ಥನೆ ಮಾಡುವ ಸ್ನೇಹಿತರಿರಬೇಕು. ಸುಮ್ಮನೆ ದಾರಿ ಮಧ್ಯಲೆಲ್ಲ ತಿರುಗಾಡೋರು ಇರಬಾರ್ದು. ಹಲ್ಲೆಲೂಯ. ನಮ್ಮ ಪಾಸ್ಟರ್ ಅವಾಗ ಹೇಳ್ತೀರ, ಕೆಲವೊಬ್ಬರು ಸರ್ಕಲ್ ಗೇಟ್ ಕಾಯ್ತಾರಂತೇಳಿ. ಅಂಥವ್ರು ಇರಬಾರ್ದು ನಮಗೆ ಸ್ನೇಹಿತರು. ಎಂಥವ್ರು ಇರ್ಬೇಕು ಹೇಳ್ರಿ? ಎಂಥವ್ರು ಇರ್ಬೇಕು ಸ್ನೇಹಿತರು ನಮಗೆ? ನಮಗೋಸ್ಕರ. ಈಗ ನನ್ನ ಸ್ನೇಹಿತರಿದ್ದಾರೆ ಅಂದ್ಕೊಳ್ರಿ, ಅವ್ರು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಹೇಳ್ರಿ? ನನಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಈಗ ನನಗೆ ಸ್ನೇಹಿತರಿದ್ರೆ ಅಂದ್ಕೊಳ್ರಿ, ನಾನು ಯಾರಿಗೋಸ್ಕರ ಏನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು. ಅಂಥ ಸ್ನೇಹಿತರು ನಾವೇನು ಮಾಡಬೇಕು? ಸಂಪಾದಿಸಿಕೊಳ್ಳಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಎರಡನೇದಾಗಿ ನಮಗೆ ಎಂಥ ಸ್ನೇಹಿತರು ಇರಬೇಕು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 3ನೇ ಅಧ್ಯಾಯ 1ನೇ ವಚನ. ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು 3ನೇ ಅಧ್ಯಾಯ 1ನೇ ವಚನ. ವಾಕ್ಯ ಓದ್ರಿ ಬೇಗ ಬೇಗ. ಒಂದಾನೊಂದು ದಿವಸ ಪೇತ್ರ ಯೋಹಾನರಿಬ್ಬರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು. ಹಲ್ಲೆಲೂಯ. ಅಂದರೆ ಆಲಯಕ್ಕೆ ಬರುವಂಥ ಸ್ನೇಹಿತರು ನಮಗಿರಬೇಕು. ಸಿನಿಮಕ್ಕೆ ಹೋಗೋ ಸ್ನೇಹಿತರು ಇರಬಾರ್ದು ನಮಗೆ. ಯಾಕಂದರೆ ಸಿನಿಮಕ್ಕೆ ಹೋಗೋದೇ ಕಲಿಸ್ತಾರ. ಪಾರ್ಕ್ಗಳು ತಿರುಗಾಡೋ ಸ್ನೇಹಿತರು ಇರಬಾರ್ದು ನಮಗೆ. ಯಾಕೆ ಗೊತ್ತಾ? ಬರೀ ಪಾರ್ಕಿಗೆ ಮೈಂಡ್ ಸೆಟ್ ತಿರ್ಸಿಬಿಡ್ತಾರ. ಹಲ್ಲೆಲೂಯ. ಬಾರ್ ಶಾಪಿಗೆ ಹೋಗೋ ಸ್ನೇಹಿತರು ಇರಬಾರ್ದು ನಮಗೆ. ಯಾಕಂದರೆ ಅದೇ ರೂಟಿಗೆ ಕಲಿಸಿಬಿಡ್ತಾರ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಪೇತ್ರ ಯೋಹಾನ ಅವರಿಬ್ಬರು ಸ್ನೇಹಿತರು. ಹಲ್ಲೆಲೂಯ. ಅವರಿಬ್ಬರು ಮಧ್ಯಾಹ್ನ 3 ಗಂಟೆಗೆ ನಡೀತಕ್ಕ ಪ್ರಾರ್ಥನೆಗೆ ಏನು ಮಾಡ್ತಾರಂತ? ಅವರು ದೇವಾಲಯಕ್ಕೆ ಹೋಗ್ತಾ ಇದ್ರಂತೆ. ಅಂಥ ಸ್ನೇಹಿತರು ಇರಬೇಕು. ಎಷ್ಟು ಜನಕ್ಕಾದ್ರಂಥ ಸ್ನೇಹಿತರು. ಯಾಕೆ ಮಾತು ಹೇಳ್ತೀನಿ ಗಮನಿಸಿರಿ ಪ್ರೀತಿಯುಳ್ಳ ದೇವಚಂದ್ರೆ. ದೇವರ ಆಲಯಕ್ಕೆ ಬರುವ ಸ್ನೇಹಿತರು ನಮ್ಮೊಟ್ಟಿಗಿದ್ರೆ ಒಬ್ರಿಗೆಲ್ಲ ಒಬ್ರು ಎಚ್ಚರಿಸ್ತಾರೆ. ಹೇಯ್, ಇವತ್ತು ಪ್ರಾರ್ಥನೆ ಇದ್ದು ಬಾ ಅಂತಾರ. ಒಬ್ಬ ಲೋಕದವನಿದ್ರೆ ಅವನ ಜೊತೆ ನಾವು ಹೋದರೆ ಪ್ರಾರ್ಥನೆ ಏನು ಮಾಡ್ತೀವಿ ಬಾತಮ್ಮ, ಇದ್ದಿದ್ದೆ ಪ್ರಾರ್ಥನೆ ನಡೀತಿರ್ತತೆ. ಮಾಡ್ತಿರ್ತಾರೆ, ಕುಡಿತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ನಮಗೆ ಯಾಕಂತ ಹೇಳೋದು ಎಷ್ಟೋ ಜನರು ಗಮನಿಸಿ ಬಿದ್ದು ಹೋಗ್ತಾ ಇದ್ದಾರೆ. ಇಲ್ಲಿ ಪೇತ್ರ ಯೋಹಾನರಿಬ್ಬರು ಕೂಡ ಮಧ್ಯಾಹ್ನ ನಡೆಯುವಂಥ ಪ್ರಾರ್ಥನೆಗೆ ಹೋಗ್ತಾ ಇದ್ರಂತೆ. ಏನು ಮಾಡ್ತಿದ್ರಂತೆ? ಏನು ಮಾಡ್ತಿದ್ರಂತವರು? ಏನು ಮಾಡ್ತಾರಂತೆ ಅಂದರೆ ಆಲಯವನ್ನು ಪ್ರೀತಿಸುವ ಸ್ನೇಹಿತರಿರಬೇಕು ನಮಗೆ. ಹಲ್ಲೆಲೂಯ. ಹಲ್ಲೆಲೂಯ. ಅಂಥ ಸ್ನೇಹಿತರ ಬಾಂಡಿಂಗ್ ಹೆಚ್ಚಾಗಬೇಕು. ಜನರಿಗೆ ಅಂಥದ್ದು ಆಸೆ ಐತೆ, ನನಗೆ ಆಲಯವನ್ನು ಪ್ರೀತಿಸಿ ಆಲಯಕ್ಕೆ ಕರೆದು ಆಲಯದಲ್ಲಿ ನಾವು ಸ್ನೇಹಿತರಾಗಿ ಹೋಗಬೇಕು ಅಂತ ಆಸೆ ಐತಾ? ಹಂಗಿರ್ಬೇಕು ನಮಗೆ. ನೋಡ್ರಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ತಿದೆ ಪೇತ್ರ ಮತ್ತು ಯೋಹಾನ ಇವರಿಬ್ಬರ ಅಂತೆ. ಎಲ್ಲಿಗೆ ಹೋಗ್ತಿದ್ರಂತವರು? ಬಜಾರ್ಗೆ ಹೋಗ್ತಿರ್ಲಿಲ್ಲ ಅವರು. ಎಲ್ಲಿಗೆ ಹೋಗ್ತಿದ್ರು ಅವರು? ಪ್ರಾರ್ಥನೆಗೆ. ಎಲ್ಲಿಗೆ? ಪ್ರಾರ್ಥನೆ ಸ್ಥಳ ನಡೆಯುವಂಥ ದೇವಾಲಯದೊಳಗೆ. ಹಲ್ಲೆಲೂಯ. ಹೋಗುತ್ತಿರಲು, ಗಮನಿಸ್ರಿ, ಇವರಿಬ್ಬರು ಸ್ನೇಹಿತರಲ್ವಾ, ಹೋಗುತ್ತಿರಲು ಅಲ್ಲಿ ಯಾರು ಕಂಡ್ರಂತೆ? ಅದರು
ಯಾರು ಕಂಡಂದ್ರೆ ಒಬ್ಬ ಹುಟ್ಟು ಕುಂಟನಾಗಿದ್ದ ಅಂತ. ಹಲ್ಲೆಲೂಯಾ. ಅವನು ನೋಡಿದ್ರಂತೆ, ನೋಡಿ ಏನು ಮಾಡಿದ್ರು ನೋಡ್ರಿ, ಇವರಿಬ್ಬರಲ್ಲಿ ಆತ್ಮೀಯತೆ ಇತ್ತು. ಇಬ್ಬರು ಸ್ನೇಹಿತರಲ್ಲಿ ನಿಂತೇಳ್ರಿ ಆತ್ಮೀಯತೆ ಇತ್ತು. ಈ ಇಬ್ಬರು ಸ್ನೇಹಿತರು ಅವನ ಹತ್ರ ನಿಂತ್ಕೊಂಡು, ನೋಡಪ್ಪ ನನ್ನಲ್ಲಿ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ, ಏನು ಕಳ್ಕೊಬೇಡ, ಯಾಕಂದರೆ ಡ್ರೆಸ್ ಕೋಡ್ ಭಾಳ ಚೆನ್ನಾಗಿದೆ, ಅದಕ್ಕೋಸ್ಕರ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ, ಆದ್ರೆ ನನ್ನೊಳಗಿರೋದು ಸ್ನೇಹಿತ ನಿನ್ನೊಳಗೇನೈತೆ, ನನ್ನೊಳಗೂ ನಿಂತಾಗ ಏನೈತೆ ಅದೇ ಐತೆ, ಆಯ್ತಾ? ಆಯ್ತು, ನನ್ನೊಳಗಿರೋದು ನಿಮಗೆ ಕೊಡ್ತಂತೇಳಿ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ ಅಂತೇಳಿ ಕೈ ಹಿಡಿದೆತ್ತಿದ. ಆಯ್ತು, ಅವತ್ತು ಅವನ ಕಾಲುಗಳಲ್ಲಿ ಬಲ ಬಂತು. ಹಲ್ಲೆಲೂಯಾ. ಅವನು ಎದ್ದು ಜಿಗಿದು ಹಾರಾಡ್ತಾ ಎಲ್ಲಿಗೋದು ಹೇಳ್ರಿ, ದೇವಾಲಯದೊಳಗೆ. ಸ್ನೇಹಿತರೆ, ನೀವಿಬ್ಬರು ನನಗೆ ಸ್ನೇಹಿತರಾದ್ರಿ, ನಾನು ಒಳಗೆ ಹೋಗ್ತೀನಿ, ಮುಂದೆ ಹೋಗ್ತೀನಿ, ಕೊಂಡಾಡ್ತೀನಿ, ನೀವು ಬರ್ರಿ ಅಂತಂದ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನಗೆ ನಿನಗೆ ಆಲಯವನ್ನು ಪ್ರೀತಿಸಿ ಆಲಯಕ್ಕೆ ಬರುವ ಸ್ನೇಹಿತರು ಇರಬೇಕು. ಆಮೇನ್. ಇಲ್ಲಾಂದರೆ ನಮ್ಮ ಆತ್ಮಿಕ ಜೀವಿತ ಏನಾಗುತ್ತೆ ಗೊತ್ತಾ, ನಿಧಾನವಾಗಿ ಕಡಿಮೆ ಆಗುತ್ತೆ. ಯಾವಾಗ ನಿಧಾನವಾಗಿ ಕಡಿಮೆ ಆಗುತ್ತೋ ಸೈತಾನ ನಮ್ಮನ್ನು ಆವರಿಸಿಕೊಳ್ತೀನಿ. ಸಾಧ್ಯವಾದರೆ ನೆಕ್ಸ್ಟ್ ವಾರ ನಾನು ಹೇಳ್ತೀನಿ ಸೈತಾನ ಉದ್ದೇಶಗಳೇನೆಂಬುದಾಗಿ. ಇವತ್ತು ಹೇಳ್ತಿದ್ದೆ, ಇವತ್ತು ಫ್ರೆಂಡ್ಶಿಪ್ ಡೇ ಇರೋಕ್ಕೋಸ್ಕರ ಇವತ್ತು ಈ ವಾಕ್ಯ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಪ್ರೀತಿ ಉಳ್ಳ ದೇವಜನರೇ, ನನಗೆ ನೀನು ಕೂಡ ದೇವರ ಆಲಯದಲ್ಲಿ ಪ್ರಾರ್ಥನೆ ಇದ್ದಾಗ ಪ್ರಾರ್ಥನೆ ನಡೆಯತಕ್ಕ ಸಮಯಕ್ಕೆ ಬರುವಂಥ ಸ್ನೇಹಿತರು ಇರಬೇಕು. ಎಚ್ಚರಿಸಬೇಕು. ಇವತ್ತು ಪ್ರಾರ್ಥನೆ ಐತಿಲ್ಲ, ಹೋಗೋಣ ಬಾ ಅನ್ಬೇಕು, ಅಂಥ ಸ್ನೇಹಿತರು ಇರಬೇಕು. ಅದು ಬಿಟ್ಟು ನಡಿಲಿ ಬಿಡು ಇರಲಿ ಬಿಡು ಹಂಗಿರಬಾರ್ದು. ನಾವು ಒಳ್ಳೆಯ ಸ್ನೇಹಿತರನ್ನು ಸಂಪಾದಿಸಿಕೊಳ್ಳೋಣ. ಆಮೇನ್. ಹಲ್ಲೆಲೂಯಾ. ಮೂರನೇದಾಗಿ ಗಮನಿಸ್ರಿ, ನಮ್ಗೆ ಎಂಥ ಸ್ನೇಹಿತರು ಇರಬೇಕು ಗೊತ್ತಾ? ತೆಗೆರ ವಾಕ್ಯ ಓದೋಣ. ದಾನಿಯೇಲ 2ನೇ ಅಧ್ಯಾಯ 17ನೇ ವಚನ ವಾಕ್ಯ ಓದೋಣ ಬೇಗ. ದಾನಿಯೇಲ 2ನೇ ಅಧ್ಯಾಯ 17ನೇ ವಚನ ವಾಕ್ಯ ಓದ್ರಿ ಬೇಗ ಓದೋಣ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಅನನ್ಯ, ಮಿಶಾಯೇಲ್, ಅಜರ್ಯ ಎಂಬ ತನ್ನ ಸ್ನೇಹಿತರಿಗೆ ಆ ಸಮಾಚಾರವನ್ನು ತಿಳಿಸಿ. ಹಲ್ಲೆಲೂಯಾ. ಯಾವ ಸಮಾಚಾರ ಅಂದರೆ, ಎಲ್ಲರೂ ನನ್ನ ಕಡೆ ನೋಡ್ರಿ, ನೆಬೂಕದ್ನೆಚ್ಚರ್ ಅನ್ನುವಂಥ ರಾಜನು ಈ ಯಾರನ್ನ, ಶಡ್ರಕ್, ಮಿಶಕ್, ಅಬೇದ್ನೆಗೋ, ದಾನಿಯೇಲನ ಈ 4 ಜನರನ್ನ ಸೆರೆಗೆ ತೆಗೆದುಕೊಂಡು ಬಂದಿದ್ದಾನೆ. ಯಾವಾಗಾದರೆ ಸೆರೆಗೆ ತೆಗೆದುಕೊಂಡು ಬಂದಿದ್ದಾನೋ ಆಗ ಈ ನೆಬೂಕದ್ನೆಚ್ಚರಿಗೆ ಒಂದು ಕನಸು ಬೀಳುತ್ತೆ. ಏನು ಬೀಳುತ್ತೆ ಹೇಳ್ರಿ? ಆ ಕನಸು ಬಿದ್ದಾಗ ಆ ಕನಸಿಗೆ ಇದು ಹೇಳಂಗಿಲ್ಲ, ಬಟ್ ಬರುವವರು ಆ ಕನಸಿನ ಅರ್ಥ ಹೇಳಬೇಕು. ಯಾರು ಹೇಳೋಕ್ಕಾಗ್ತಿಲ್ಲ, ಬಟ್ ಆದರೆ ಕೆಲವೊಂದು ಒಳಸಂಚು ನಡೀತಿತ್ತು. ಅಲ್ಲಿ ದಾನಿಯೇಲನ, ಶದ್ರಕ್, ಮಿಶಕ್, ಅಬೇದ್ನೆಗೋರನ್ನ ಸಾಯಿಸ್ಬೇಕಂತೇಳಿ ಒಳಸಂಚು ನಡೀತಾ ಇತ್ತು. ಆದರೆ ಇದನ್ನು ತಿಳ್ಕೊಂಡ ದಾನಿಯೇಲನು ಸ್ನೇಹಿತರ ಬಳಿಗೆ ಹೋಗ್ತಾನೆ. ಹೋದ್ರಿ ಈಗ 18ನೇ ವಚನ ಓದು. ನಾವು ಬಾಬೆಲ್ನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ, ಏನಾಗದಂತೆ ನಾಶವಾಗದಂತೆ. ಮುಂದೆ ಹೋದ್ರಿ, ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. ಹಲ್ಲೆಲೂಯಾ. ಅಂದರೆ ಸ್ನೇಹಿತರು ಗುಂಪಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಗೆ ಸಮಯ ಕೊಡುವ ಸ್ನೇಹಿತರು ನಮಗೆ ಇರಬೇಕು. ಹಲ್ಲೆಲೂಯಾ. ನಿಜ ಹೇಳ್ತೀನಿ, ಒಳ್ಳೆ ಯವ್ವನಸ್ಥರು ಇವರು. ಯಾರು ಹೇಳ್ರಿ? ಅಲ್ಲಿ ವಾಕ್ಯ ಏನಂತ ಹೇಳ್ತಾ, ಅವ್ರ ಹೆಸರು ಅನನ್ಯ, ಮಿಶಾಯೇಲ್, ಅಜರ್ಯ ಎಂಬ 3 ಸೇರಿ ಅವ್ರ ಜೊತೆ ಇನ್ನೊಬ್ಬರು ಯಾರು? ದಾನಿಯೇಲ್. ಹಲ್ಲೆಲೂಯಾ. ಯಾರು? ಶಡ್ರಕ್, ಮಿಶಕ್, ಅಬೇದ್ನೆಗೋ, ದಾನಿಯೇಲ್. ಇವರು 4 ಜನ ಪ್ರಾರ್ಥನೆ ಮಾಡೋದಕ್ಕೆ ಕೂತುಕೊಂಡ್ರು. ಅಯ್ಯ, ಈ ವಿದ್ವಾಂಸರು ಅರಸನಿಗೆ ಏನು ಹೇಳಿದ್ರು ಕೂಡ ನಾವು ಹೇಳಲೇಬೇಕು. ನಮ್ಮೊಟ್ಟಿಗೆ ಮಾತನಾಡೋ, ನಾನು ಆಡ್ದಲ್ಲ, ನನ್ನೊಂದಿಗೆ ಮಾತನಾಡು ಯೇಸುವೇ, ನೀನೇ ಮಾತನಾಡಯ್ಯ, ನೀನು ನುಡಿದರೆ ನನಗೆ ಮೇಲಯ್ಯ, ನೀನು ನುಡಿದರೆ ನನಗೆ ಮೇಲಯ್ಯ, ನಿಂದರ್ಶನವೇ ನನಗೆ ಸಾಕಯ್ಯ, ನಿಂದರ್ಶನವೇ ನನಗೆ ಸಾಕಯ್ಯ. ಹಲ್ಲೆಲೂಯಾ. ದೇವರು ನಮ್ಮೊಟ್ಟಿಗೆ ಮಾತನಾಡಬೇಕಂದ್ರೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಈ 4 ಜನ ಯವ್ವನಸ್ಥರು ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ರೆಡಿ ಆದರು. ಯಾವಾಗಾದರೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು, ದೇವರು ದಾನಿಯೇಲನೊಟ್ಟಿಗೆ ಮಾತನಾಡೋದಕ್ಕೆ ನಿಂತನು. ಆಮೇನ್. ಯಾವಾಗಾದರೆ ದಾನಿಯೇಲನೊಟ್ಟಿಗೆ ದೇವರು ಮಾತನಾಡೋದಕ್ಕೆ ನಿಂತನೋ ಆ ಸಮಯದಲ್ಲಿ ನೆಬೂಕದ್ನೆಚ್ಚರ್ ಮುಂದೆ ಹೋಗಿ ದಾನಿಯೇಲನು ಭಯಪಡದೆ, ಈಗೋ ಇನ್ನು ಕೆಲವು ದಿನಗಳು, ನಿನ್ನ ದಿನಗಳು ಮುಗಿಯುತ್ತವಂತ ಹೇಳ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಅರ್ಥ ಮಾಡ್ರಿ, ನಮಗೆ ಪ್ರಾರ್ಥನೆಗೆ ಸಮಯ ಕೊಡುವ ಸ್ನೇಹಿತರು ಇರಬೇಕು. ಆಮೇನ್. ಅಂಥವರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋಣ. ಏನು ಮಾಡಿ ನೋಡ್ರಿ, ಅಂಥವ್ರಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತೆಂಥ ಸ್ನೇಹಿತರು ಇರ್ಬೇಕು ಹೇಳ್ರಿ? ನಿಜವಾದ ಸ್ನೇಹಿತರು ಇರಬೇಕು. ಎಂಥ ಸ್ನೇಹಿತರು ಇರ್ಬೇಕು ನಮಗೆ? ನಿಜವಾದ ಸ್ನೇಹಿತರು. ತಪ್ಪು ದಾರಿಗೆ ಹೋಗಬೇಕ ಖಂಡಿಸಿ ಸರಿಪಡಿಸುವ ಸ್ನೇಹಿತರು ಇರಬೇಕು. ಎರಡನೇದಾಗಿ ಮಾತಾಡ್ರಿ, ಪ್ರಾರ್ಥನೆಗೆ ಎರಡನೇದಾಗಿ ನಮಗೋಸ್ಕರ ಪ್ರಾರ್ಥನೆ ಮಾಡುವ ಸ್ನೇಹಿತರು. ಮೂರನೇದಾಗಿ
ಆಲಯದಲ್ಲಿ ಆತ್ಮೀಯತೆ ಇರುವ ಸ್ನೇಹಿತರಿರಬೇಕು. ಮತ್ತು ನಾಲ್ಕನೇದಾಗಿ ಪ್ರಾರ್ಥನೆಗೆ ಸಮಯ ಕೊಡುವ ಸ್ನೇಹಿತರಿರಬೇಕು. ಹಲ್ಲೆಲೂಯ. ಈಗ ಲಾಸ್ಟ್ ವಾಕ್ಯ ಮುಗಿಸ್ಕೊಳ್ಳೋಣ. ಎಂಥ ಸ್ನೇಹಿತರು ನಮಗಿರಬಾರ್ದು, ಈ ವಾಕ್ಯಗಳು ಹೇಳಿ ನಾನು ವಾಕ್ಯವನ್ನು ಮುಗಿಸ್ತೇನೆ. ಗಮನಿಸ್ರಿ, ಇವತ್ತು ಎಂಥ ಸ್ನೇಹಿತರು ನಮ್ಮ ಜೊತೆಗಿದ್ದಾರೆ. ಒಂದು ವೇಳೆ ಆ ಸ್ನೇಹಿತರಲ್ಲಿ ಈ ಕ್ವಾಲಿಟಿಗಳಿದ್ದರೆ ಅವ್ರನ್ನ ಕೆಲವು ದಿನ ಸ್ವಲ್ಪ ದೂರ ಇಟ್ಟು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರು ಸರಿಯಾದರೆ ದೇವರ ಆಲಯ ಕರ್ಕೊಂಬರೋಣ, ಇಲ್ಲಾಂದರೆ ಅವ್ರನ್ನ ಸ್ವಲ್ಪ ದೂರ ಇಟ್ಟು ಈ ಮೇಲೆ ನೋಡಿದ್ವಲ್ಲ ಆ ವಾಕ್ಯಗಳ ಪ್ರಕಾರ ಅಂಥವರ ಸ್ನೇಹವನ್ನು ಬಯಸೋಣ. ಆಮೇನ್. ಎಂಥವರ ಸ್ನೇಹ ನಾವು ಮಾಡಬಾರ್ದಂದ್ರೆ ತೆಗಿ ವಾಕ್ಯ ಓದೋಣ. ಯಾಕೋಬ 4ನೇ ಅಧ್ಯಾಯ 4ನೇ ವಚನ ಓದ್ರಿ ಬೇಗ. ಯಾಕೋಬ 4ನೇ ಅಧ್ಯಾಯ 4ನೇ ವಚನ ಓದ್ರಿ ಬೇಗ ಓದೋಣ. ನೀವು ಇಹಲೋಕ ಸ್ನೇಹವು ದೈವ ವರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯ. ಇವತ್ತು ಗಮನಿಸ್ರಿ, ಲೋಕಕ್ಕೆ ಅದೆಷ್ಟೋ ಜನರು ಸ್ನೇಹಿತರಾಗಿದ್ರು. ಲೋಕಕ್ಕೆ ಅಂದರೆ ಲೋಕದಲ್ಲಿ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಇವುಗಳನ್ನು ಹಿಂಬಾಲಿಸುವ ಸ್ನೇಹಿತರು ಅದೆಷ್ಟೋ ಜನರು ನಮಗಿರ್ತಾರೆ. ಅಂಥವರೊಟ್ಟಿಗೆ ನಾವು ಇದ್ದು ಅವರ ಸ್ನೇಹ ಮಾಡಿ ಅವರೊಟ್ಟಿಗೆ ನಡೆದು, ಕೆಲವರು ಹೇಳ್ತಾರಲ್ಲ ಅದೇನಂತಾರೆ, ಇರಕ್ಕೆಂಗೋ ಮಾತಾಡ್ರಿ, ಇರಕ್ಕೆಂಗೋ ಮರಕ್ಕಂಗೆ ಅಂತೆ, ತಂದೆಂಗೋ ಮಕ್ಕಳಂಗೆ ಅಂತೆ. ಯಾವ ಸ್ನೇಹಿತನ ಹೆಂಗಿರ್ತಾನೋ ಇವನು ಕೂಡ ಹಂಗೆ ಆಗ್ತಾನೆ. ಹಲ್ಲೆಲೂಯ. ಇಲ್ಲಿ ನೋಡ್ತೆ, ವಾಕ್ಯದಲ್ಲಿ ನೋಡ್ತೇವೆಲ್ಲ, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಇವತ್ತು ಲೋಕ ಸ್ನೇಹಿತರೊಂದಿಗೆ ನಾವಿದ್ದರೆ ಈ ಮೇಲಿನ ಈಗ ಕೆಲವೊಂದು ವಚನಗಳನ್ನು ನೋಡ್ಕೊಂಡಿವಲ್ಲ, ನಿಜವಾದ ಸ್ನೇಹಿತನು, ನಮಗೋಸ್ಕರ ಪ್ರಾರ್ಥನೆ ಮಾಡುವ ಸ್ನೇಹಿತನು, ಮತ್ತು ಏನು ಹೇಳ್ರಿ, ಆಲಯವನ್ನು ಪ್ರೀತಿಸಿ ಆಲಯದಲ್ಲಿ ಬೆಳೆಯುವಂಥ ಸ್ನೇಹಿತನು ಮತ್ತು ಪ್ರಾರ್ಥನೆಗೆ ಸಮಯ ಕೊಡುವ ಸ್ನೇಹಿತನು, ಇವರನ್ನ ಬಿಟ್ಟು ಲೋಕಕ್ಕೆ ಯಾವಾಗಲೂ ಪ್ರಾಮುಖ್ಯತೆ ಕೊಟ್ಟು ಲೋಕಕ್ಕೆ ಯಾವಾಗಲೂ ಹಿಂಬಾಲಿಸುವ ಸ್ನೇಹಿತರಿಂದ ಏನು ಮಾಡೋಣ, ಸ್ವಲ್ಪ ದೂರ ಇರೋಣ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಯಾಕೆಂದರೆ ನಾವು ಲೋಕಕ್ಕೆ ಸ್ನೇಹಿತರಾಗಿದ್ದರೆ, ಲೋಕ ಸಂಬಂಧವಾದ ಜನರಿಗೆ ಸ್ನೇಹಿತರಾಗಿದ್ದರೆ ನಾವು ದೇವರಿಗೆ ಏನಾಗ್ತೇವಂತೆ, ವಿರೋಧಿಗಳಾಗ್ತೇವಂತೆ. ಹಲ್ಲೆಲೂಯ. ಇವತ್ತು ನೀನು ಮನುಷ್ಯರಿಗೆ ವಿರೋಧಿಯಾದರೂ ಪರವಾಗಿಲ್ಲ, ಯಾಕಂದರೆ ವಾಕ್ಯ ಹೇಳುತ್ತೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ ಎಂಬುದಾಗಿ. ಆಮೇನ್. ಗಮನಿಸ್ರಿ, ಇವತ್ತು ಈ ವಾಕ್ಯ ಕೇಳುವ ನಾವು ಲೋಕಕ್ಕೆ ವಿರೋಧಿ ಆದರೂ ಪರವಾಗಿಲ್ಲ, ಲೋಕ ಜನರಿಗೆ ವಿರೋಧಿ ಆಗಿದ್ರು ಪರವಾಗಿಲ್ಲ. ಕೆಲವು ಸ್ನೇಹಿತರು ಗಮನಿಸ್ರಿ, ನಮ್ಮ ನೋಡಿ ಓ ಅಲ್ಲೆಲ್ಲೂಯ ಅಂತಿರ್ತಾರೆ, ಕೀಳಾಗಿ ನೋಡ್ತಿರ್ತಾರೆ, ಪರವಾಗಿಲ್ಲ. ಆದರೆ ನಾವು ದೇವರಿಗೆ ಸ್ನೇಹಿತರಾಗೋಣ, ಆತ್ಮೀಯರಿಗೆ ಸ್ನೇಹಿತರಾಗೋಣ. ಆಮೇನ್. ಹಲ್ಲೆಲೂಯ. ಲೋಕಕ್ಕೆ ಸ್ನೇಹಿತರಾಗಿ ದೇವರಿಗೆ ವಿರೋಧಿಗಳಾಗೋದು ಬೇಡ, ಲೋಕಕ್ಕೆ ವಿರೋಧಿಗಳಾಗಿ ದೇವರಿಗೆ ಸ್ನೇಹಿತರಾಗೋಣ, ಆತ್ಮೀಯರಿಗೆ ಸ್ನೇಹಿತರಾಗಿಡೋಣ. ಹಲ್ಲೆಲೂಯ. ಹಲ್ಲೆಲೂಯ. ಮತ್ತು ಎಂಥ ಸ್ನೇಹಿತರು ಇರಬಾರ್ದು ಗೊತ್ತಾ? ವಾಕ್ಯ ಓದೋಣ. ಜ್ಞಾನೋಕ್ತಿ 18ನೇ ಅಧ್ಯಾಯ 24ನೇ ವಚನ ಓದ್ರಿ. ಜ್ಞಾನೋಕ್ತಿ, ಸಾಮೆತಲು 18:24. ಜ್ಞಾನೋಕ್ತಿ 18:24 ಓದ್ರಿ ಬೇಗ. ಬಹು ಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ. ಕೆಲವೊಬ್ಬರಿಗೆ ದಾರಿಗೆ ಒಬ್ಬರು ಸ್ನೇಹಿತರು ಇರ್ತಾರೆ, ಕೆಲವೊಬ್ರಿಗೆ ಹೆಂಗಿರ್ತಾರೆ, ದಾರಿಗೆ ಒಬ್ಬರು ಸ್ನೇಹಿತ, ಈ ಒಣಗೊಬ್ಬ ಸ್ನೇಹಿತ, ಆ ಒಣಗೊಬ್ಬ ಸ್ನೇಹಿತ, ಈ ಒಣಗೊಬ್ಬ ಸ್ನೇಹಿತ. ಒಬ್ಬನಿಂದ ಸೆರೆ ಬಿಡಿಸ್ಕೊಂಡ್ರೆ ಇನ್ನೊಬ್ಬನ ಕರಿತಾನೆ ಲೋಕಕ್ಕೆ, ಇನ್ನೊಬ್ಬನಿಂದ ಸೆರೆ ಬಿಡಿಸ್ಕೊಂಡ್ರೆ ಇನ್ನೊಬ್ಬನ ಕರಿತಾನ. ರಾರಾ ఎక్కడికి రా తాగదాం రారా వద్దురా అంటే ఇంక కూడా పిలుస్తాడు, రారా ఫిలిం చూద్దాం రారా అంటాడు, ಸಿನಿಮಾ ನೋಡೋಕೆ ಹೋಗಂಬ ಅಂತಾನ. ಯಾಕಂದ್ರೆ ಬಹುಮಂದಿ ಗೆಳೆಯರು ಒಂದೇ ಯೋಚನೆಯಲ್ಲಿರಲ್ಲ. ಒಬ್ಬನು ಸಿನಿಮಾ ಕರೆಯರ್ ಇರ್ತಾನ, ಒಬ್ಬನು ಕುಡಿಯೋಕ್ಕೆ ಕರೆಯರ್ ಇರ್ತಾನ, ಒಬ್ಬನು ಸ್ಮೋಕ್ ಮಾಡೋಕ್ಕೆ ಕರೆಯರ್ ಇರ್ತಾನ, ಒಬ್ಬನು ಇನ್ನೂ ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಕರೆಯರ್ ಇರ್ತಾನ. ಅದಕ್ಕೋಸ್ಕರ ಲೋಕಕ್ಕೆ ವಿರೋಧಿಗಳಾಗಿದ್ದು ಬಹುಮಂದಿ ಸ್ನೇಹಿತರಿಗಿಂತ ಆತ್ಮೀಯರು ಒಬ್ಬರಿದ್ರೆ ಸಾಕು. ಹಲ್ಲೆಲೂಯ. ಆತ್ಮೀಯ ಸ್ನೇಹಿತನು ಒಬ್ಬರಿದ್ರೆ ಸಾಕು. ಪೇತ್ರ ಯೋಹಾನ ಅಂತ ಐತೆ ವಾಕ್ಯ. ಹಲ್ಲೆಲೂಯ. ಹಲ್ಲೆಲೂಯ. ಒಬ್ಬರಿದ್ರೆ ಸಾಕು ದೇವರಾಲಯದಲ್ಲಿ ನಡೆಯುವುದಕ್ಕೆ. ಆಮೆನ್. ಹಲ್ಲೆಲೂಯ. ನಮಗೆ ಬಹು ಮಂದಿ ಸ್ನೇಹಿತರ ಅವಶ್ಯಕತೆ ಇಲ್ಲ. ಭಾಳ ಜನ ಸ್ನೇಹಿತರಿದ್ರು ಕೂಡ ಗಮನಿಸ್ರಿ, ಒಬ್ಬೊಬ್ಬನ ಮೆಂಟಾಲಿಟಿ ನಮ್ಮ ಜೀವಿತವನ್ನು ನಷ್ಟಪಡಿಸುತ್ತದೆ. ಒಳ್ಳೆಯರಿದ್ರು ಪರವಾಗಿಲ್ಲ, ಕೆಟ್ಟವರು ಇರ್ತಾರೆ, ಅಂಥವರಿಂದ ದೂರ ಇದ್ದು ಹೇಳ್ದ ಹಾಗೆ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕೋಸ್ಕರ ಅದೇ ಜ್ಞಾನಿಯಾದ ಸೊಲೊಮೋನ್ ಹೇಳ್ತಾನೆ 13ನೇ 20ನೇ ವಚನದಲ್ಲಿ, ಜ್ಞಾನಿಗಳ ಸಹವಾಸಿ ಏನಾಗ್ತಾನಂತೆ, ಜ್ಞಾನಿ ಆಗ್ತಾನಂತೆ. ಆಮೇನ್. ಇವತ್ತು ದೇವರು ನಿನಗೆ ಜ್ಞಾನ ಕೊಟ್ಟಿದ್ದಾನ? ಇಲ್ಲ. ನನಗೆ ಜ್ಞಾನ ಕೊಟ್ಟ ದೇವರಮ್ಮರ ಕೈ ಎತ್ತರೆ. ನನಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ. ನಾನು ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು, ಎಲ್ಲಿ ಇರಬೇಕು, ಎಲ್ಲಿ ಇರಬಾರ್ದು, ಅದು ನನಗೆ ಗೊತ್ತಾಗುತ್ತೆ ಅನ್ನೋಂಥ ಹೆಜ್ಜೆ ಏನಂದ್ರೆ ಕೈ ಎತ್ತರಿ. ಅದು ನನಗೆ ಗೊತ್ತಾಗುತ್ತೆ ಅನ್ನೋಂಥ ಕೈ ಎತ್ತರಿ. ಗೊತ್ತಾಗಲ್ಲ ನೋಡಿದ್ದೇನ್ರಿಗೆ.
ಎಲ್ಲರಿಗೂ ಗೊತ್ತಾಯ್ತು ಏನು ಎಲ್ಲರೂ ಇವತ್ತೇ ಅಲ್ಲಿ ಎಲ್ಲಿ ಪರಲೋಕದಿಂದ ತಮಕ್ಕಂತ ಹೋದ್ರಿಲ್ಲ ನಾವೆಲ್ಲರೂ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತೆ ಜ್ಞಾನಿಯ ಸಹವಾಸಿ ಏನಾಗ್ತಾನೆ ಹೇಳ್ರಿ, ಜ್ಞಾನಿ ಆಗ್ತಾನೆ. ಜ್ಞಾನಹೀನರ ಒಡನಾಡಿ ಸಂಕಟ ಪಡುತ್ತಾನೆ. ಕೆಟ್ಟವರಿಂದ ಹೋಗಿ ಒಂದು ಸಾರಿ ಗಮನಿಸಿರ್ಪೀತುಳು ದೇವಚಂದ್ರೆ, ಒಬ್ಬ ವ್ಯಕ್ತಿ ಭಾಳಷ್ಟು ದುಷ್ಟರ ಜೊತೆ ಇದ್ದ. ಈ ಕೊಲೆಗಳು ಮಾಡ್ತಾರಲ್ಲ, ಕೊಲೆಗಳು ಮಾಡುವವನ ಜೊತೆ ಇದ್ದು, ಕೊಲೆಗಳು ಮಾಡುವವ್ರ ಜೊತೆ ಇದ್ದು ಅವನು ಕುಡಿತಾನಂದ್ರೆ ಅವನಿಗೆ ಹೋಗಿ ನೀರು ಕೊಡೋದು. ಅವನೇನು ಮಾಡ್ತಾನಂದರೆ ಇದಕ್ಕೆಲ್ಲ ಸಹಾಯ ಮಾಡೋದು ಮಾಡಿ ಲಾಸ್ಟಿಗೆ ಗಮನಿಸ್ರಿ, ಇವನೊಂದು ಮರ್ಡರ್ ಕೇಸಲ್ಲಿ ಸಿಗತ್ತಿಲ್ಲ. ಇವನೇನು ಮಾಡಿಲ್ಲ, ಇವನು ಬರೀ ನೀರು ಕೊಡೋನು, ಕುಡಿಯೋಕೆ ಅದು ಕೊಡೋನು, ಇದು ಕೊಡೋಣ, ಡ್ರಿಂಕ್ ಕೊಡೋಣ, ಅದು ಮಾಡೋಣ, ಇದು ಮಾಡೋಣ ಅಷ್ಟೇ. ಇವನ್ನ ಕೂಡ ಕೊಲೆಗಾರ ಅಂತೇಳಿ ಜೈಲಿಗೆ ಹಾಕ್ಬಿಟ್ರ. ಜೈಲಿಗೆ ಹಾಕಿದ ಗಮನಿಸಿರಿ ಪ್ರೀತಿಯುಳ್ಳ ದೇವಚಂದ್ರೆ, ಅವ್ನು ಜೈಲಲ್ಲಿ ಹೇಳ್ತಾನೆ, ಸಂಕಟ ಪಡ್ತಾನ, ನಾನು ತಪ್ಪೇ ಮಾಡಿಲ್ಲ ಸರ್, ಅವ್ರು ಯಾರನ್ನ ಸಾಯಿಸಿದ್ರು ನನಗೆ ಗೊತ್ತೇ ಇಲ್ಲ ಸರ್, ಆದರೆ ಅವ್ರ ಜೊತೆ ಇದ್ದೀನಿ ಅಂತೇಳಿ ಅವನು ಜ್ಞಾನಹೀನನಾಗಿ ನೋಡ್ರಿ ಅವ್ರ ಜೊತೆ ಇದ್ದ. ಅವ್ರ ಜೊತೆ ಇದ್ದೀನಂತೇಳಿ ಅವನ ತೆಗೆದುಕೊಂಡು ಎಲ್ಲಾಗ್ರೆ ಹೇಳ್ರಿ ಸೆರೆ ಹಾಕಿದ್ದಾರೆ. ಈಗ ಅವನು ಅಳ್ತಾ ಇದ್ದಾನೆ, ಏನು ಮಾಡ್ತಾನೆ, ಅಳ್ತಾ ಸಂಕಟ ಪಡ್ತಾ ಇದ್ದಾನೆ. ಇವತ್ತು ಅದೆಷ್ಟೋ ಜನರು ಗಮನಿಸ್ರಿ, ಕೇಳಲಾರದ ಮಾತುಗಳನ್ನು ಕೇಳಿ ಮಾಡಬಾರದು ಕೆಲಸಗಳನ್ನು ಮಾಡಿ ಸಂಕಟ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನೀವೆಲ್ಲರೂ ಕೂಡ ನಿಜವಾದ ಸ್ನೇಹಿತನೊಂದಿಗಿರೋಣ. ಆಮೆನ್, ಹಲ್ಲೆಲೂಯಾ. ನಿಜವಾದ ಸ್ನೇಹಿತನು ಖಂಡಿಸುತ್ತಾನೆ, ಹಲ್ಲೆಲೂಯಾ, ಗದರಿಸುತ್ತಾನೆ. ಏಯ್ ಇದು ಮಾಡೋದು ಒಳ್ಳೆಯದಲ್ಲ, ಬೇಡ, ನಿನಗೆ ನಷ್ಟ, ಆಮೇಲೆ ಸಂಕಟ ಪಡ್ತಿ ಅಂತೇಳಿ ಜ್ಞಾನಿಯ ಸಹವಾಸಿ. ಜ್ಞಾನವನ್ನು ಕಲಿತೇನೆ. ಜ್ಞಾನಹೀನನಾಗಿದ್ದರೆ ಅವನ ಜ್ಞಾನಹೀನನ ಒಡನಾಡಿ ಸಂಕಟ ಪಡುವ ಸ್ಥಿತಿಗೆ ಬರುತ್ತದೆ. ಹಲ್ಲೆಲೂಯಾ. ಯಾಕೆ ಮಾತಾಡ್ತಂದರೆ, ಒಳ್ಳೆ ಪ್ರಾರ್ಥನೆ ವೀರ, ಒಳ್ಳೆ ಆರಾಧನೆ ಲೀಡರ್, ಒಳ್ಳೆ ಆರಾಧನೆ ಮಾಡುವಂಥ ವ್ಯಕ್ತಿ. ಆ ವ್ಯಕ್ತಿ ಆರಾಧನೆ ಮಾಡ್ತಿದ್ರೆ 3 ಶತ್ರು ಸಮೂಹಗಳು ಗಮನಿಸ್ರಿ ನೆಲಕ್ಕುಳ್ಬಿಟ್ಟಿದ್ವು. ದೇವರಂಥ ಕಾರ್ಯ ಮಾಡಿದಾನೆ. ಆದರೆ ಅಂಥ ವ್ಯಕ್ತಿ ಜ್ಞಾನಹೀನನೊಟ್ಟಿಗೆ ಒಡನಾಡಿ ಆಗ್ತಾನೆ. ಅಹಾಬನ ಮಗನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ತಾನೆ. ಯಾರು ಹೇಳ್ರಿ, ಯೋಸಾಫಾಟನು. ಗಮನಿಸ್ರಿ, ಈ ಅಹಾಬನ ಮಗನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡಾಗ ಯೋಸಾಫಾಟನು ಹೋದ ಕಡೆಯಲ್ಲೆಲ್ಲ ದೇವರು ಜಯ ಕೊಟ್ಟಿದ್ದಾನೆ. ಯೋಸಾಫಾಟನು ಕಾಲಿಟ್ಟ ಕಡೆಯಲ್ಲೆಲ್ಲ ದೇವರು ಜಯ ಕೊಟ್ಟಿದ್ದಾನೆ. ಈ ವಾಕ್ಯಗಳು ನಾವು ನೋಡಿದ್ರೆ 2ನೇ ಪೂರ್ವಕಾಲ 18ನೇ ಅಧ್ಯಾಯದಿಂದ ನಾವು ವಾಕ್ಯಗಳು ನೋಡುವುದಾದರೆ ಪ್ರೀತಿಯುಳ್ಳ ದೇವಚಂದ್ರೆ, ಅಲ್ಲಿ ದೇವರು ಯೋಸಾಫಾಟನ ಪಕ್ಷವಾಗಿದ್ದು ಜಯವನ್ನು ಜಯ ಕೊಟ್ಟಿದ್ದಾನೆ. ಆದರೆ ಜಯ ಕೊಟ್ಟಂತ ಈ ವ್ಯಕ್ತಿ ಜಯ ತೆಗೆದುಕೊಂಡಿದ್ದನಲ್ಲ, ಯೋಸಾಫಾಟನು ಜ್ಞಾನಹೀನನ ಒಡನಾಡಿ ಆದ. ಏನಾದ ಹೇಳ್ರಿ, ಜ್ಞಾನಹೀನನ ಒಡನಾಡಿ ಆದ. ತೆಗೆದು ವಾಕ್ಯ ಓದೋಣ. 2ನೇ ಪೂರ್ವಕಾಲ 20ನೇ ಅಧ್ಯಾಯ 35ನೇ ವಚನ. ವಾಕ್ಯ ಓದೋಣ. 20ನೇ ಅಧ್ಯಾಯ 35ನೇ ವಚನ. ಯಹೂದ್ಯರ ಅರಸನಾದ ಯೋಸಾಫಾಟನು ಇಸ್ರಾಯೇಲರ ಅರಸನು ಬಹು ದುರಾಚಾರಿಯೂ ಆದ ಅಹಾಜ್ಯನೊಡನೆ ಒಡಂಬಡಿಕೆ, ಅಂದರೆ ಸ್ನೇಹ ಬೆಳೆಸಿಕೊಂಡ, ಸಂಬಂಧ ಬೆಳೆಸಿಕೊಂಡ. ಈ ಅಹಾಜ್ಯನ ಯಾರು ಅಂದರೆ ಅಹಾಬನ ಮಗನು, ಇಜ್ಬೇಲಳ ಮಗನಿವನು. ಹಲ್ಲೆಲೂಯಾ. ಗಮನಿಸ್ರಿ, ಇವನು ಅಲ್ಲಿ ವಾಕ್ಯ ಹೇಳ್ತು ನೋಡ್ರಿ, ಬಹು ದುರಾಚಾರಿ ಇವನು. ಯಾರು? ಅಹಾಜ್ಯನು, ಇಸ್ರಾಯೇಲರ ಅರಸನಿವನು. ಆದರೆ ಯಹೂದ್ಯನ ಅರಸನು ಯಾರು ಹೇಳ್ರಿ? ಯೋಸಾಫಾಟನು ಯಾರಿಗೆ ಮಗಳ ಕೊಡ್ತಾನೆ ಹೇಳ್ರಿ? ಇವನಿಗೆ ಕೊಡ್ತಾನೆ. ಯಾರಿಗೆ? ಇವನಿಗೆ, ಅಹಾಜ್ಯನಿಗೆ ಕೊಡ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹ. ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಗಮನಿಸ್ರಿ, ಈ ಕೆಳಗಿನ ವಚನಗಳು ನಾವು ನೋಡ್ಕೊಂತ ಹೋದರೆ ಪ್ರೀತಿ ದೇವಜನರೇ, ಯೋಸಾಫಾಟನು ಹೋದ ಕಡೆಯಲ್ಲಿ ಸೋಲೆ. ಏನಾಯ್ತು ಗೊತ್ತಾ? ಸೋಲಾಯ್ತು. ಯಾಕೆಂದರೆ ಇವನು ದುರಾಚಾರಿಯಾದ ವ್ಯಕ್ತಿಯಿಂದ ತಿರುಗ್ತಾ ಇದ್ದಾನೆ. ದುರಾಚಾರಿ ಹತ್ರ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ. ಬಹು ದುರಾಚಾರಿಯೂ ಆದ ಈ ಅಹಾಜ್ಯನೊಡನೆ ಏನು ಮಾಡಿದೀನಿ, ಯೋಸಾಫಾಟನು ಒಡಂಬಡಿಕೆ ಮಾಡಿಕೊಂಡ, ಸ್ನೇಹ ಮಾಡಿಕೊಂಡ. ಲಾಸ್ಟಿಗೆ ಬಾಧೆ ಪಡುವ ಸ್ಥಿತಿಗೆ ಬಂದ. ಹಲ್ಲೆಲೂಯಾ. ಇವತ್ತು ನಾವು ಆಗಬಾರ್ದು. ಒಳ್ಳೆ ಸ್ಥಾನದಲ್ಲಿರ್ತೇವೆ, ಒಳ್ಳೆ ರೀತಿಯಲ್ಲಿರ್ತೇವೆ, ಆತ್ಮೀಯರೊಂದಿಗೆ ಇರೋಣ. ಹಲ್ಲೆಲೂಯಾ. ನಿಜವಾದ ಸ್ನೇಹಿತರೊಂದಿಗೆ ಇರೋಣ. ನಮ್ಮನ್ನು ಭಕ್ತಿಹೀನತೆಗೆ ಬೆಳೆಸುವ ಸ್ನೇಹಿತರೊಂದಿಗೆ ಎಂದಿಗೂ ಇರಬಾರ್ದು ನಾವು. ಹಲ್ಲೆಲೂಯಾ. ನೋಡ್ರಿ, ಒಳ್ಳೆ ವ್ಯಕ್ತಿ ಇದೇ 20ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡ್ಕೊಂಬಂದ್ರೆ ಒಳ್ಳೆ ಜಯವನ್ನು ಕಂಡಂಥ ವ್ಯಕ್ತಿ. ಹಲ್ಲೆಲೂಯಾ. ಆ ಮೇಲೆ ಹೆಡ್ಲೈನ್ ಹೋದ್ರಪ್ಪ, 20ನೇ ಅಧ್ಯಾಯ 1ನೇ ವಚನ. ಆ ಹೆಡ್ಲೈನ್ ಮೇಲೆ ಇದ್ದೀನಿ, ಯೋಸಾಫಾಟನಿಗೆ ವಿರುದ್ಧವಾಗಿ ಬಂದ ಶತ್ರುಗಳು ನಾಶವಾದ್ದು.
ಯಾಕೆ ನಾಶ ಇದನ್ನು ಸ್ತುತಿ ಮಾಡಿದ ವ್ಯಕ್ತಿ, ಪ್ರಾರ್ಥನೆ ಮಾಡಿದ ವ್ಯಕ್ತಿ, ಇಂಥ ವ್ಯಕ್ತಿ ಜ್ಞಾನಹೀನನ ಸಹವಾಸ ಮಾಡಿ ಲಾಸ್ಟ್ಗೆ ನಷ್ಟವಾಗುವ ಸ್ಥಿತಿಗೆ ಬಂದನು. ಹೋದ ಕಡೆಯಲ್ಲಿ ಸೋಲನ್ನು ಕಾಣುವ ಸ್ಥಿತಿಗೆ ಬಂದನು. ಆದ ಕಾರಣ ನೀನು ನಾವೆಲ್ಲರೂ ಕೂಡ, ನಮ್ಮ ಕುಟುಂಬದ ನಾವೆಲ್ಲರೂ ಕೂಡ ಜ್ಞಾನರೊಂದಿಗೆ ನಾವು ನಡೆಯೋಣ. ಹಲ್ಲೆಲೂಯಾ. ಜ್ಞಾನಹೀನರೊಂದಿಗೆ ಯಾವಾಗಲೂ ಒಡನಾಡಿಗಳಾಗದೆ, ಯಾವಾಗಲೂ ಜ್ಞಾನಹೀನರೊಂದಿಗೆ ಈಜೋಡಾಗದೆ, ಭಕ್ತಿ ಮಾಡುವವರೊಟ್ಟಿಗೆ, ಭಕ್ತಿಹೀನರನ್ನು ಬಿಟ್ಟು ಪ್ರಾರ್ಥನೆ ಮಾಡುವವರೊಟ್ಟಿಗೆ, ಆಲಯದಲ್ಲಿ ಸಮಯವನ್ನು ಕೊಡುವ ವ್ಯಕ್ತಿಗಳೊಟ್ಟಿಗೆ ಮತ್ತು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ವೀರರೊಟ್ಟಿಗೆ ಯಾವಾಗಲೂ ಸಹವಾಸ ಮಾಡಿ ಅಂಥವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ, ಅಂಥವ್ರನ್ನ ಸ್ನೇಹಿತರಾಗಿ ಮಾಡ್ಕೊಳ್ಳೋಣ. ಆಗ ನಿನ್ನ ಜೀವಿತದಲ್ಲಿ ಇಲ್ಲದ್ದು ಇರುವುದಾಗಿ ಬರುತ್ತದೆ. ಆಮೇನ್. ಹಲ್ಲೆಲೂಯಾ. ಅಬ್ರಾಮನ ಗಮನಿಸ್ರಿ, ಯಾರ ಮಾತು ಕೇಳಲಿಲ್ಲ, ದೇವರ ಸ್ವರವನ್ನು ಕೇಳಿದ. ಸ್ವದೇಶವನ್ನು ಬಿಟ್ಟ, ಬಂಧು ಬಳಗವನ್ನು ಬಿಟ್ಟ, ತಂದೆ ಮನೆಯನ್ನು ಬಿಟ್ಟ, ಹೋದ ದೇವರು ತೋರಿಸಿದ ದೇಶಕ್ಕೆ. ಹೋಗ್ತಾ ಇದ್ರೆ ದೇವರು ಅಬ್ರಾಮನ ಹೆಜ್ಜೆ ಇಟ್ಟ ಪ್ರತಿ ಕಡೆಗಳಲ್ಲಿ ಆಶೀರ್ವಾದ ಮಾಡುತ್ತಾ, ಆಮೇಲೆ ಪ್ರತಿ ವಿಷಯದಲ್ಲಿ ಬಿಡುಗಡೆ ಕೊಡುತ್ತಾ. ಒಂದು ಮಾತು ಹೇಳ್ತೀನಿ, ಅಬ್ರಾಮನ ಸಂಗಡ ಬರೀ 318 ಜನರು ಮಾತ್ರ ಸೈನಿಕರಿದ್ರು. ಆದರೆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಬಂದಂಥ ಆ ಒಂದು ವಿರೋಧತನವನ್ನು ಅಬ್ರಾಹಾಮನು ಜಯಿಸಿದ್ದಾನೆ. ಆಮೇನ್. ಯಾಕೆ? ದೇವರು ಅಬ್ರಾಹಾಮನಿಗೆ ಸ್ನೇಹಿತನಾಗಿದ್ದನು, ಅಬ್ರಾಹಾಮನು ದೇವರಿಗೆ ಸ್ನೇಹಿತನಾಗಿದ್ದನು. ಇವತ್ತು ನೀವು ನಾವೆಲ್ಲರೂ ಕೂಡ ದೇವರ ಮಾತು ಕೇಳಿ ದೇವರ ಸ್ವರದ ಪ್ರಕಾರ ಹೋಗೋಣ. ದೇವರು ನಮ್ಮ ಸ್ನೇಹಿತನಾಗಿರ್ತಾನೆ. ಈ ಲೋಕದ ವಿರೋಧಿಗಳು ಎಷ್ಟೇ ನಮ್ಮನ್ನು ತಳ್ಳಬೇಕು, ನಷ್ಟ ಮಾಡಬೇಕು, ಪತನ ಮಾಡಬೇಕಂತ ಕಾದು ಕೂತಿದ್ರು, ದೇವರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಡೋದೇ ಇಲ್ಲ. ಯಾಕಂದರೆ ನಮ್ಮ ಸ್ನೇಹಿತನು ನಮ್ಮನ್ನು ಬಿಡೋದಿಲ್ಲ. ಯಾಕಂದರೆ ನಮಗೋಸ್ಕರ ಬಂದು ಪ್ರಾಣವನ್ನು ಕೊಟ್ಟಿದ್ದಾನೆ. ಆಮೇನ್. ಎಷ್ಟು ಜನರಿಗೆ ಅರ್ಥ ಆಯ್ತು ನಾನು ಹೇಳಿದ್ದು? ಅರ್ಥ ಆಯ್ತಾ? ಯಾರ ಸಹವಾಸ ಇರಬೇಕು? ಯಾರ ಸಹವಾಸ ಇರಬೇಕು? ಲೋಕ ಸ್ನೇಹಿತರ ಸಹವಾಸ ಇರಬೇಕಾ? ಆತ್ಮೀಯರ ಸಹವಾಸ ಇರಬೇಕಾ? ಎಷ್ಟು ಜನ ಬರ್ಕೊಂಡ್ರೆ? ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕಣ್ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ, ಅಯ್ಯ ನಿನಗಿಲ್ಲದನ್ನು ಇರುವುದಾಗಿ ಕರೆಯುವ ದೇವರು, ಸತ್ತವರನ್ನು ಬದುಕಿಸುವ ಆತನು, ನಿಜವಾದ ಸ್ನೇಹಿತನು ಯಾವ ರೀತಿ ಇರ್ತಾರೆ ಮತ್ತು ದೇವರೇ ಎಂಥ ಸ್ನೇಹಿತರು ನಮ್ಮೊಟ್ಟಿಗೆ ಇರಬಾರ್ದು ಎಂಬುದಾಗಿ ಇವತ್ತು ವಾಕ್ಯದಲ್ಲಿ ತಿಳಿಸಿದಕ್ಕಾಗಿ ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಏಸಯ್ಯ ರಿಕಲ ಮಮ ಶತು ರಿಕರ ಮಮ ಕರದ ರಿಕಲ ಮಮ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡ. ದೇವರೇ, ನಾನು ನಿಜವಾದ ಪ್ರೀತಿಯಲ್ಲಿ ಇರುವಂತೆ ಎಸಪ್ಪ, ನಾವು ನಿಜವಾದ ಪ್ರೀತಿಯಲ್ಲಿ ದೇವರೇ ಕರ್ತನೆ ಇರುವಂತೆ, ಉನ್ನತನಾಗಿರುವ ದೇವರೇ, ನಾವು ನಿಜವಾದ ಪ್ರೀತಿಯನ್ನು ದೇವರೇ ಬಯಸುವಂತೆ, ನಿಜವಾದ ಸ್ನೇಹಿತನಾಗಿ ಇರುವಂತೆ ಕಾರ್ಯ ಮಾಡು ದೇವರೇ, ಕಾರ್ಯ ಮಾಡು ದೇವರೇ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾಗಿರುವ ದೇವರೇ, ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಉನ್ನತನೇ. ಹಲ್ಲೆಲೂಯಾ. యేసయ్యా ఈ సుఖవు యేసయ్యా ಈ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ, ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. యేసయ్యಾ ನೀವೊಳ್ಳೆ యేసయ్యಾ, ನಿನ್ನ ಹಾಗೆ ಪ್ರೀತಿಸುವವರು ಯಾರಿಲ್ಲಯ್ಯ. యేసయ్యಾ ನೀವೊಳ್ಳೆ యేసయ్ಯಾ, ನನ್ನ ನಿರೀಕ್ಷೆ ನಂಬಿಕೆಯು ನೀನಯ್ಯ. యేసయ్యಾ ಈ ಸುಖವು ಎಲ್ಲರೂ ಶರಣ. యేసయ్ಯಾ ಈ ಸುಖವು ನಿನ್ನಲ್ಲಿ ಹೊರತು, ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ, ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. ನಿಜವಾದ ಪ್ರೀತಿಗಾಗಿ ತವಕಿಸಿತು ಹೃದಯ, ನಾ ಬಯಸಿದ ಪ್ರೀತಿ ಎಲ್ಲಿಯೂ ಸಿಗಲಿಲ್ಲ. ನಿಜವಾದ ಪ್ರೀತಿಗಾಗಿ
ಸಿಗಲಿಲ್ಲ. ಅವಮಾನದ ಮುಸುಕು ತೆಗೆದು ಹಾಕಿರುವೆ, ಎರಡರಷ್ಟು ಮಾನವ ದಯ ಪಾಲಿಸಿರುವೆ. ಅವಮಾನದ ಮುಸುಕು ತೆಗೆದು ಹಾಕಿರುವೆ, ಎರಡರಷ್ಟು ಮಾನವ ದಯ ಪಾಲಿಸಿರುವೆ. ರಕ್ಷಣೆಯೆಂಬ ಹೊಸವ ಹೊದಿಸಿರುವೆ, ಏಸಯ್ಯ ಧರ್ಮವೆಂಬ ನಿಲುವಂಗಿ ತೋಡಿಸಿರುವೆ. ರಕ್ಷಣೆಯೆಂಬ ಹೊಸವ ಹೊದಿಸಿರುವೆ, ಧರ್ಮವೆಂಬ ನಿಲುವಂಗಿ ತೋಡಿಸಿರುವೆ. ಏಸಯ್ಯ ನೀ ಒಳ್ಳೆ, ಏಸಯ್ಯ ಏಸಯ್ಯ ನಿನ್ನ ಹಾಗೆ ಪ್ರೀತಿಸುವವರು ಯಾರಿಲ್ಲಯ್ಯ. ಅಯ್ಯ ಏಸಯ್ಯ ನೀ ಒಳ್ಳೆ, ಏಸಯ್ಯ ನನ್ನ ನಿರೀಕ್ಷೆ ನಂಬಿಕೆಯು ನೀನಯ್ಯ. ನನ್ನ ನಿರೀಕ್ಷೆ ನಂಬಿಕೆಯು ನೀನಯ್ಯ. ಎಲ್ಲರೂ ಸೇರೋಣ. ನನ್ನ ನಿರೀಕ್ಷೆ ನಂಬಿಕೆಯು ನೀನಯ್ಯ. ನನ್ನ ನಿರೀಕ್ಷೆ ನಂಬಿಕೆಯು ನೀನಯ್ಯ. ಏಸಯ್ಯ ಈ ಸುಖವು, ಏಸಯ್ಯ ಈ ಸುಖವು ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. ನಿನ್ನಲ್ಲಿ ಹೊರತು ಬೇರೆ ಎಲ್ಲೂ ಇಲ್ಲಯ್ಯ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ದಿನವೂ ಶ್ರೇಷ್ಠಕರವಾಗಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನಾಗಿರುವ ದೇವರೇ ನಿನಗೆ ಸ್ತೋತ್ರ ದೇವರೇ. ಈ ಸಂದರ್ಭದಲ್ಲಿ ಕರ್ತಾದೆ ಕರ್ತನೆ ಪ್ರಾರ್ಥನೆ ಮಾಡುತ್ತೇವೆ ದೇವರೇ. ಸಪ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅವು ನನ್ನ ಸ್ನೇಹಿತನಾಗುವುದೆಂಬುದಾಗಿ ವಾಕ್ಯದಲ್ಲಿ ತಿಳಿಸಿದೇವರೇ. ಅಬ್ರಹಾಮನು ನಿನ್ನ ಸ್ನೇಹಿತನಾದನು ದೇವರೇ. ಅಬ್ರಹಾಮನು ದೇವರೇ ನಿನ್ನ ಮಾತುಗಳನ್ನು ಕೇಳಿದನು ದೇವರೇ. ಅದೇ ರೀತಿಯಲ್ಲಿ ಸೇರುವ ಪ್ರತಿಯೊಬ್ಬರು ಕೂಡ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದು ಸ್ನೇಹಿತರಾಗಿ ಅವರು ಹೋದ ಪ್ರತಿ ಕಡೆಗಳೆಲ್ಲ ಆಶೀರ್ವಾದಿಸಲ್ಪಟ್ಟವರಾಗಿ, ಆರೋಗ್ಯ ಹೊಂದಿದವರಾಗಿ, ಸಮೃದ್ಧಿಯಾದ ಬಲವನ್ನು ಕಾಣುವವರಾಗಿ ಇರುವಂತೆ ಸಹಾಯ ಮಾಡುದೇವರೇ. ಹಾಗೆ ನಿನ್ನ ಅದ್ಭುತ ರೀತಿಯಲ್ಲಿ ಬಿಡುಗಡೆ ಕಾರ್ಯವನ್ನು ಮಾಡುದೇವ್ರೆ. ಮತ್ತು ದೇವರೇ ನಿಜವಾದ ಸ್ನೇಹಿತರೊಂದಿಗೆ ಇರುವಂತೆ ಜ್ಞಾನವನ್ನು ಕೊಡುದೇವ್ರೆ. ಯಾರೆಲ್ಲ ಕರ್ತಾಧಿಕಾರದೇವ್ರೆ ಲೋಕ ಸಹವಾಸದಲ್ಲಿ ಲೋಕವನ್ನು ಪ್ರೀತಿಸುವ ಸ್ನೇಹಿತರೊಟ್ಟಿಗಿದ್ದಾರೋ ಅವರಿಗೆ ಮನದಟ್ಟು ಮಾಡಿ ಅವರ ಮನಸ್ಸನ್ನು ಸರಿಪಡಿಸಿ ದೇವರೇ ಸ್ವಲ್ಪ ಆತ್ಮೀಯರೊಟ್ಟಿಗೆ ಇರುವಂತೆ ಸಹಾಯ ಮಾಡುದೇವ್ರೆ. ನಮ್ಮ ಸಭೆಯಲ್ಲಿರುವಂಥ ಪ್ರತಿ ಯೌವನಸ್ಥರು ದೇವರೇ ಆತ್ಮೀಯರ ಸಹವಾಸ ಮಾಡುವಂತೆ, ಆತ್ಮೀಯರೊಟ್ಟಿಗೆ ಇರುವಂತೆ ಸ್ವಲ್ಪ ಸಹಾಯ ಮಾಡಿದರೆ ನನ್ನ ಸ್ನೇಹಿತರಾಗಿರ್ಬೋದು, ಇಲ್ಲಿ ಕೂತಂತಿದ್ದೇವ್ರೆ ಅವರ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ಆತ್ಮಿಕ ರೀತಿಯಲ್ಲಿ ಬೆಳೆಯುವಂತೆ ಅವ್ರನ್ನ ಕಟ್ಟಿ ಹಾಕಲ್ಪಟ್ಟ ಎಲ್ಲ ಅಂಧಕಾರ ಬಲವನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಮುರಿದು ಲಯ ಮಾಡುತ್ತೇನೆ ದೇವರೇ. ನೀನು ಬಿಡುಗಡೆಯ ಕಾರ್ಯವನ್ನು ಮಾಡು ದೇವರೇ. ಎಲ್ಲ ವಿಷಯದಲ್ಲಿ ಮುನ್ನಡೆಸು ದೇವರೇ. ಸಪ ಕರ್ತಾಧಿಕರ್ತನೆ ಉತ್ತಮ ರೀತಿಯಲ್ಲಿ ನಡೆಸುವ ಶಕ್ತನು, ಉತ್ತಮ ರೀತಿಯಲ್ಲಿ ಬಲಪಡಿಸುವ ದೇವರು. ಕರ್ತಾಧಿಕರ್ತನೆ ನಮಗೊಬ್ಬ ಪ್ರಾರ್ಥನೆ ಮಾಡುವ ಸ್ನೇಹಿತನ ಕೊಡು ದೇವರೇ. ಕರ್ತಾಧಿಕರ್ತನೆ ಈ ಸಪ ಪ್ರಾರ್ಥನೆಗೆ ಪ್ರಾಮುಖ್ಯತೆ ಕೊಡುವ ಸ್ನೇಹಿತನ ದೇವರೇ ನಮ್ಮ ಲೈಫಲ್ಲಿ ಇರುವಂತೆ ಕಾರ್ಯ ಮಾಡು ದೇವರೇ. ಅಯ್ಯ ಉತ್ತಮ ರೀತಿಯಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡಿ ಎಲ್ಲ ವಿಷಯದಲ್ಲಿ ದೇವರ ಅದ್ಭುತವನ್ನು ಮಾಡಿ. ಮತ್ತು ದೇವರ ಈ ವಾರ ನಡೆಯುವಂಥ ಪ್ರತಿ ಪ್ರಾರ್ಥನೆಗಳಲ್ಲಿ ನೀನು ಪ್ರಧಾನ ಅಧ್ಯಕ್ಷತೆ ವಹಿಸಿಕೊಂಡು ಸಕಲ ಸಮಯದಲ್ಲಿ ಸಕಲವಾದ ಕಾರ್ಯಗಳನ್ನು ಮಾಡುತ್ತಾ ಎಲ್ಲ ವಿಷಯದಲ್ಲಿ ನೀನು ನಡೆಸಿ ಅದ್ಭುತಕರವಾದ ಕಾರ್ಯಗಳನ್ನು ಮಾಡಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇನು ಆಮೇನ್, ಎಲ್ಲರೇನು ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ನಮ್ಮ ಕುಟುಂಬದೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ಲಾರ್ಡ್.